ಹಾಯ್ ಹಾಯ್ ನನ್ನೆಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡೋ ನಮಸ್ಕಾರ. ಇವತ್ತಿಂದ ನಾನು ಜೋಗ್ರಫಿ ಸೀರೀಸ್ ಅನ್ನ ತಗೊಬಂದಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿರಂಗ ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್ EVS ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಶುರು ಮಾಡಿದ್ದೀನಿ. 10 minutes ಸೀರೀಸ್, ಬಟ್ ಸ್ವಲ್ಪ ಲಾಂಗ್ ಹೋಗ್ತಾ ಇದೆ. ನಥಿಂಗ್ ಟು ವರಿ, ಬಟ್ ಐ ಆಮ್ ಟ್ರೈಂಗ್ ಟು ಕವರ್ ಆಲ್ ದೋಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ಗೆ ಯಾವ ಬಹಳ ಇಂಪಾರ್ಟೆಂಟ್ ಇದೋ ಅವನ್ನೆಲ್ಲ ನಾನು ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆಲ್ರೆಡಿ ಅಗೇನ್ ನಾನು ನಿಮಗೆ ಆಲ್ರೆಡಿ ಎಕನಾಮಿ ಸೀರೀಸ್ ಕೂಡ ಶುರು ಮಾಡಿದ್ದೀನಿ. ಎಕನಾಮಿಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಐ ವಿಲ್ ಕವರ್. ಅದೇ ತರ ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್. ಐ ಆಮ್ ಸ್ಟಾರ್ಟಿಂಗ್ ಅಗೇನ್ ಒನ್ ಆಫ್ ದ ಅಗೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಿಮ್ಮ ಎಕ್ಸಾಮಿಗೆ, ದಟ್ ಇಸ್ ಕಾಲ್ಡ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರವನ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಓಕೆ, ಅದಾದ ನಂತರ ಬೇಕಾದ್ರೆ ಇನ್ ಕಮಿಂಗ್ ಡೇಸ್ ಒಳಗೆ ನಾವೇನ್ ಮಾಡೋಣ ಅಂದ್ರೆ ಓಕೆ ಥೀಮ್ ಬೇಸ್ಡ್ ಹೇಳ್ತಾ ಹೋಗ್ತೀನಿ ಅಂತ. ಅದೇ ತರ ಇವತ್ತು ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್. We need to understand what you mean by this. ಓಕೆ, ಜಾಗ್ರಫಿ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಮಗೆ ಏನ್ ಗೊತ್ತಿರಬೇಕಂದ್ರೆ ವಾಟ್ ಡು ಯು ಮೀನ್ ಬೈ ಜಾಗ್ರಫಿ. ಹಾಗಾದ್ರೆ ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದ್ ನೋಡ್ರಿ ಇಲ್ಲಿ. ಓಕೆ, ಜಸ್ಟ್ ಐ ಆಮ್ ಟಾಕಿಂಗ್. ಇದನ್ನ ಸರ್ಫೇಸ್ ಅಂತ ಅನ್ಕೊಳ್ಳಿ. ಹಾಗಿದ್ರೆ ಏನಿದಾಗಿದ್ರೆ ಭೂಭಾಗ, ಅಥವಾ ಇದನ್ನ ನಾವು ಸರ್ಫೇಸ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ಸರ್ಫೇಸ್ ಅಂತ ನೀವು ತೆಗೆದುಕೊಂಡ್ರೆ ಹಾಗಿದ್ರೆ ಈ ಸರ್ಫೇಸ್ ಇಂದ ಸುಮಾರು ಎಷ್ಟಪ್ಪ ಅಂತಂದ್ರೆ ಅರೌಂಡ್ ಇಲ್ಲಿಂದ ಹಿಡ್ಕೊಂಡು ಅರೌಂಡ್ ನಾನು ಹೇಳ್ತಾ ಇದ್ದೀನಿ ಫ್ರಮ್ ಹಿಯರ್ ಟು ಹಿಯರ್. ಅರೌಂಡ್ ವಿ ಆರ್ ಟಾಕಿಂಗ್ ಹಿಯರ್ ಈಸ್ 100 ಕಿಲೋಮೀಟರ್ಸ್ ಅಂತ ಅನ್ಕೊಳ್ಳಿ. ಎಷ್ಟೋ 100 ಕಿಲೋಮೀಟರ್ಸ್. ಈ ಹಾಗಾದ್ರೆ ಇಲ್ಲಿಂದ ಸರ್ಫೇಸ್ ಇಂದ 100 ಕಿಲೋಮೀಟರ್ಗೆ ವಿ ಕನ್ಸಿಡರ್ ಹ್ಯಾಸ್ ದಿ ಅಟ್ಮಾಸ್ಫಿಯರ್. ಓಕೆ, ನಾವೇನು ಕನ್ಸಿಡರ್ ಮಾಡ್ಕೊಳ್ತೇವೆ ಹಾಗಿದ್ರೆ ಅಟ್ಮಾಸ್ಫಿಯರ್ ಏನಿದು. ಓಕೆ, ಆಮೇಲೆ ನೋಡೋಣಂತೆ. ಇದಾದ ನಂತರ ದಟ್ಸ್ ರೀಸನ್. ಯಾವ ರೀಸನ್ ಆಗಿದ್ರೆ ಅಟ್ಮಾಸ್ಫಿಯರ್ ಇಂದ ಮೇಲ್ಗಡೆ ಏನಿದೆಯಲ್ವ, ಅದನ್ನ ನಾವೇಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಸ್ಪೇಸ್. ನಾವೇಂತ ಕರಿತೀವಿ ಹಾಗಿದ್ರೆ ವಿ ಕಾಲ್ ಇಟ್ ಆಸ್ ಅ ಬಾಹ್ಯಾಕಾಶ. ಇದನ್ನ ನಾವೇಂತ ಕರಿತೀವಿ ಹಾಗಿದ್ರೆ ಬಾಹ್ಯಾಕಾಶ ಅಂತ ಹೇಳಿ ಕರಿತೀವಿ. ಕರೆಕ್ಟ್. ಅಂಡ್ ದಟ್ ಒನ್ ಓಕೆ, ಅದು ಮತ್ತೊಂದು ಇದೆ ಇಲ್ಲಿ ಹಾಗಿದ್ರೆ. ಯೂಶುವಲಿ ಯಾವ್ದಾಗಿದ್ರೆ ದ ಬೆನಿತ್ ಆಫ್ ದಿಸ್ ಇದರಿಂದ ಏನಿದೆ ಅಲ್ವಾ, ಇದರ ಕೆಳಗಡೆ ಏನಿದೆಲ್ಲ ಈ ರೀಸನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಈ ರೀಸನ್ಗೆ ಓಕೆ, ನಾವು ಬೇಕಾದ್ರೆ ಏನಂತ ಕರೆಣಿಗೆ ಇಂಟೀರಿಯರ್ ಆಫ್ ಅರ್ತ್. ಓಕೆ, ಭೂಗರ್ಭ ಅಂತ ತಗೊಳ್ಳೋಣ. ಇಂಟೀರಿಯರ್ ಆಫ್ ಅರ್ತ್ ಅಂತ ಹೇಳಿ ತಗೊಳ್ಳಿ ಸಿಂಪಲ್ ಆಗಿ. ಇಂಟೀರಿಯರ್ ಆಫ್ ಅರ್ತ್ ಅಂತ ಹೇಳಿ ತಗೊಳ್ಳಿ. ಕರೆಕ್ಟ್. ಹಾಗಿದ್ರೆ ಒಂದು ಅಟ್ಮಾಸ್ಫಿಯರ್ ಗೊತ್ತಾಯ್ತಾ, ಒಂದು ಸ್ಪೇಸ್ ಅಂದ್ರೆ ಗೊತ್ತಾಯ್ತಾ, ಇನ್ನೊಂದು ಇಂಟೀರಿಯರ್ ಆಫ್ ಅರ್ತ್. ಇವು ನಾವು ಜಾಗ್ರಫಿ ಒಳಗ ಯೂಶುವಲಿ ನೋಡ್ರಿ. ದಿಸ್ ಒನ್ ಏನಿದೆ ಅಲ್ಲ, ಯಾವ್ದಪ್ಪ ಹಾಗಿದ್ರ ಯೂಶುವಲಿ ಈ ರೀಸನ್ಗೆ ಅಟ್ಮಾಸ್ಫಿಯರ್ ನಾವು ಕಲ್ತ್ಬಿಟ್ವಿ. ಸ್ಟಡಿ ಅಬೌಟ್ ಅಟ್ಮಾಸ್ಫಿಯರ್ ಅಂಡ್ ಅಟ್ಮಾಸ್ಫಿಯರ್ ರಿಲೇಟೆಡ್ ಫ್ಯಾಕ್ಟರ್ಸ್ ಲೈಕ್ ಅದು ಹೈಡ್ರೋಸ್ಫಿಯರ್, ಬೇರೆ ಬೇರೆ ಇದಾವೆ. ಅವನ್ನೆಲ್ಲ ಸೇರ್ಬಿಟ್ಟು ವಿ ಕಾಲ್ ಎಸ್ ಇದು ನಾವು ಏನ್ ಕರಿತೀವಿ ಅಂದ್ರೆ ಓಕೆ, ಈ ರೀಸನ್ಗೆ ಇಲ್ಲಿ ಏನ್ ಸ್ಟಡಿ ಮಾಡ್ತೀವಲ್ಲಪ್ಪ, ಈ ರೀಸನ್ಗೆ ವಿ ಕಾಲ್ ಆಸ್ ಈ ರೀಸನ್ ಕಾಲ್ ಆಸ್ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ದ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ಅಂಡ್ ದಿಸ್ ಇಸ್ ಏನಿದೆ ಅಲ್ವಾ ಸ್ಪೇಸ್, ಇಟ್ಸ್ ನಾರ್ಮಲಿ ವಿ ಕಾಲ್ ಇಟ್ ಆಸ್ ದಿ ಕಾಸ್ಮಾಲಜಿ. ಏನಂತ ಕರಿತೀವಿ ಅದಕ್ಕಾಗಿದ್ರೆ ವಿ ಕಾಲ್ ಇಟ್ ಆಸ್ ಕಾಸ್ಮಾಲಜಿ ಅಂತ ಹೇಳಿ ಕರಿತೀವಿ. ಯೂಶಲಿ ವಿ ಕಾಲ್ ಇಟ್ ಆಸ್ ಕಾಸ್ಮಾಲಜಿ ಅಂತ ಹೇಳಿ ಕರಿತೀವಿ. ದಟ್ ಒನ್ ವಿಚ್ ಈಸ್ ಆಕ್ಚುಲಿ ಇದೆಯಲ್ಲ ಯಾವ್ದಾಗಿದ್ರೆ ಈ ನಿಮ್ಮ ಇಂಟೀರಿಯರ್ ಆಫ್ ಅರ್ತ್ ಅಂತ ನಾನು ಏನು ಹೇಳಿದಲ್ಲ, ಇದನ್ನ ವಿ ಕಾಲ್ ಹ್ಯಾಸ್ ಇದನ್ನ ನಾವೇಂತ ಕರಿತೀವಿ ಸರ್ ಅಂತ ಕೇಳಿದ್ರು. ಇಟ್ ಇಸ್ ಕಾಲ್ ಹ್ಯಾಸ್ ಜುವಾಲಜಿ. ಏನಂತ ಕರಿತೀವಿ ನಾವು ಜುವಾಲಜಿ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಎಂಟೈರ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು, ಜಿಯೋಗ್ರಫಿ ಇಸ್ ನಥಿಂಗ್ ಬಟ್ ಇಸ್ ಅ ಸ್ಟಡಿ ಅಬೌಟ್ ದಿ ದೋಸ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಸೋಸಿಯೇಟ್ ವಿತ್ ದಿ ಅಟ್ಮಾಸ್ಫಿಯರ್. ಹಾಗಾದ್ರೆ ಅಟ್ಮಾಸ್ಫಿಯರ್ ಜೊತೆಗೆ ಯಾವ್ಯಾವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗ್ತಾವೋ ಅವುಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದನ್ನೇ ನಾವ್ ಏನ್ ಕರಿತೀವಿ ಅಂದ್ರೆ ಇಲ್ಲಿ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಜುವಾಲಜಿ ಅಂತ ಅಂದಾಗ ದಟ್ ಈಸ್ ಆಕ್ಚುಲಿ ಕನೆಕ್ಟೆಡ್ ವಿತ್ ವಾಟ್, ನಿಮ್ಮ ಕ್ರಸ್ಟ್ ಏನಿದೆ, ಈ ಕ್ರಸ್ಟ್ ಮತ್ತು ನಿಮ್ಮ ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ ಸ್ಟಡಿ ಮಾಡೋದನ್ನು ವಿ ಕಾಲ್ ಎಸ್ ಜುವಾಲಜಿ, ಭೂಗರ್ಭ ಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂಡ್ ದಟ್ ಈಸ್ ಅಗೇನ್ ವಿಚ್ ಇಸ್ ಆಕ್ಚುಲಿ ಸ್ಟಡಿ ಅಬೌಟ್ ದಿ ಸ್ಪೇಸ್ ಅಂಡ್ ಸ್ಪೇಸ್ ರಿಲೇಟೆಡ್ ಆಬ್ಜೆಕ್ಟ್ಸ್ ಲೈಕ್ ಸ್ಟಾರ್ ಸಿಸ್ಟಮ್ ಇರ್ಬೋದು, ನಕ್ಷತ್ರ. ಓಕೆ, ಸ್ಟಾರ್ ಸಿಸ್ಟಮ್ಸ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ನಾನು ಹೇಳ್ತೀನಿ ಅಂತೆಲ್ಲ ಶುರು ಮಾಡ್ತಿದ್ದೀನಿ ಅಂತ ಹಾಗಿದ್ರೆ. ಓಕೆ, ಸ್ಟಾರ್ಸ್ ಓಕೆ ಅಂದ್ರೆ ಏನು, ಯಾವ್ಯಾವ ಲೈಫ್ ಸೈಕಲ್ ಇರ್ತದೆ, ಒಂದು ಸ್ಟಾರ್ ಆಗ್ಬೇಕಾದ್ರೆ ವಾಟ್ ಆರ್ ದ ರಿಕ್ವೈರ್ಡ್ ಥಿಂಗ್ಸ್. ಓಕೆ, ಹಾಗಿದ್ರೆ ಸ್ಟಾರ್ ಒಂದು ಹಂತ ಇರ್ತದೆ, ಪ್ರತಿಯೊಂದು ಹಂತಕ್ಕೆ ಒಂದು ಕಲರ್ ಇರ್ತದೆ, ಲೈಕ್ ಯೂತ್, ಮೆಚೂರು, ಓಲ್ಡ್. ಈ ತರ ಬೇರೆ ಬೇರೆ ನೀವು ನೋಡ್ತಾ ಹೋದಾಗ ಪ್ರತಿಯೊಂದಕ್ಕೂ ಕೂಡ ಏನಿರುತ್ತೆ ಅದರದೇ ಆದ ಕಲರ್ಸ್ ಇರ್ತದೆ. ಆಮೇಲೆ
ಅದೇ ರೀತಿಯಾಗಿ ಈ ಸ್ಟಾರ್ ಸಿಸ್ಟಮ್ ಒಳಗೆ ಸ್ಪೆಸಿಫಿಕ್ ನಾನು ಏನಂತ ಹೇಳಿದ್ರೆ ಸೂರ್ಯನ ಬಗ್ಗೆ ನಾವು ಓದ್ಬೇಕಾಗ್ತದೆ. ಹಾಗಾದ್ರೆ ಸೂರ್ಯನ ಬಗ್ಗೆ ಓದ್ಬೇಕಾದ್ರೆ ಯೂಶ್ವಲಿ ನಿಮ್ ಎಕ್ಸಾಮ್ ಅಲ್ಲಿ ಓಕೆ ಅದ್ರ ಅನಾಟಮಿ ಏನು, ಅದ್ರ ಸ್ಪೇಸ್ ಮಿಷನ್ಸ್ ಏನಿದಾವ, ರೈಟ್, ಈ ತರ ಕ್ವೆಶನ್ಸ್ ಅನ್ನು ಆತ ಕೇಳ್ತಾ ಇರ್ತಾರೆ. ಸೊ ವಿ ಮಸ್ಟ್ ನೋ ಅಬೌಟ್ ಇಟ್. ಓಕೆ ಫೈನ್. ಸೊ ಅದಕ್ಕೆ ಬೇಡಗೆ ನಾನು ಇಲ್ಲಿ ಹಾಗಿದ್ರೆ ಓಕೆ ನಿಮಗೆ ಕಾಸ್ಮಾಲಜಿ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಬಂದಿಲ್ಲ, ಇಲ್ಲಿ ಜಾಗ್ರಫಿ ಬಗ್ಗೆ ಸ್ಟಡಿ ಮಾಡಕ್ ಬಂದಿದ್ದೀವಿ, ಅದು ಅರ್ಥ ಮಾಡ್ಕೊಳಕ್ ಬಂದಿದ್ದೀವಿ. ಅರ್ಥ ಆಯ್ತಲ್ಲ. ಬಟ್ ಬೇಸಿಕ್ ಆಗಿ ಬೇಕಾದ್ರೆ ರೈಟ್ ಇದನ್ನ ಶುರು ಮಾಡಿಬಿಟ್ಟು ಬೇಗ ಇದನ್ನ ಶುರು ಮಾಡೋದಂತೆ. ಅರ್ಥ ಆಯ್ತಲ್ಲ. ನಾನು ಜಸ್ಟ್ ಬೇಸಿಕ್ ಹೇಳ್ತಾ ಇದ್ದೀನಿ ಇವತ್ತು. ಕ್ಲಿಯರ್ ಅಲ್ಲಿ ಹಾಗಿದ್ರೆ ಎಸ್, ಇಲ್ಲಿ ಬೇರೆ ಬೇರೆ ಸ್ಟಡಿ ಮಾಡ್ತೀವಿ. ಬ್ಲ್ಯಾಕ್ ಹೋಲ್ ಅಂದ್ರೆ ಏನು, ವೈಟ್ ಡ್ವಾರ್ಫ್ ಅಂದ್ರೆ ಏನು, ಚಂದ್ರಶೇಖರ್ ಲಿಮಿಟ್ ಅಂದ್ರೆ ಏನು, ಹೌದಾ. ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಇದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಚಂದ್ರಶೇಖರ್ ಲಿಮಿಟ್ ಜೊತೆಗೆ ಪಲ್ಸರ್ಸ್ ಅಂತ ಹೇಳಿ ಬರ್ತವೆ, ಡಾರ್ಕ್ ಮ್ಯಾಟರ್ ಅಂತ ಹೇಳಿ ಬರ್ತದೆ. ಓಕೆ, ಡಾರ್ಕ್ ಮ್ಯಾಟರ್ ಬಹಳ ಇಂಪಾರ್ಟೆಂಟ್ ಆಗ್ತೈತಪ್ಪ. ಸೊ ದಟ್ಸ್ ವೈ ವಿ ನೀಡ್ ಟು. ಆಮೇಲೆ ಇನ್ನೊಂದು ಬರ್ತದೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಕೂಡ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ದ ಕ್ವಾಸರ್ಸ್, ಏನೋ ಕ್ವಾಸರ್ಸ್ ಅಂದ್ರೆ ಏನು, ಇವೆಲ್ಲ ಬೇರೆ ಬೇರೆ ಓಕೆ ಟರ್ಮಿನಾಲಜೀಸ್ ಇದಾವ. ಸೊ ಇವುಗಳನ್ನ UPSC ಒಳಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ದೇ ಹ್ಯಾವ್ ಆಸ್ಕ್ಡ್ ಕೇಳಿದ್ದಾರೆ. ಆಕ್ಚುಲಿ ಇಲ್ಲಿ ಐನ್ಸ್ಟೀನಿಯನ್ ಫಿಸಿಕ್ಸ್ ಏನ್ ಬರುತ್ತೆ, ಆ ಐನ್ಸ್ಟೀನಿಯನ್ ಫಿಸಿಕ್ಸ್ ಮೇಲೆ ಕ್ವೆಶನ್ಸ್ ಅನ್ನ ಬಹಳ ಕೇಳ್ತಕ್ಕಂಥ ಚಾನ್ಸ್ ಇದೆ. ಎಸ್, ಲೆಟ್ ಇಟ್ ಬಿ ರೈಟ್, ಇಟ್ ಬೇಡ. ಹಾಗಿದ್ರೆ ಜಸ್ಟ್ ಒಂದು ಅರ್ಥ ಮಾಡ್ಕೋಬೇಕಾಯ್ತು ಇಲ್ಲಿ. ಹಾಗಿದ್ರೆ ಜಾಗ್ರಫಿ ಅಂದ್ರೆ ಏನು, ಪ್ಲಸ್ ಜುವಾಲಜಿ ಅಂದ್ರೆ ಏನು. ಸೊ ಪ್ಲಸ್ ಇನ್ನೊಂದು ಯಾವ್ದಪ್ಪ ಹಾಗಿದ್ರೆ, ಯಾವ್ದು ಜಾಗ್ರಫಿ ಇದೆ, ಜುವಾಲಜಿ, ಇನ್ನೊಂದು ಇಂಪಾರ್ಟೆಂಟ್ ಕಾಸ್ಮಾಲಜಿ. ಏನಾಗಿದ್ರೆ ಕಾಸ್ಮಾಲಜಿ ಅಂದ್ರೆ ಏನು ಗೊತ್ತಾಯ್ತು, ಕರೆಕ್ಟಾ. ಅದ್ರ ಒಳಗಾಗಿದ್ರೆ ನಾನಿಲ್ಲಿ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಇರೋದು ಯಾವ್ದಂದ್ರೆ ರೈಟ್ ಜಾಗ್ರಫಿ. ಯಾವ್ದಾಗಿದ್ರೆ ಸೊ ಜಿಯೋಗ್ರಫಿ ಅಂತ ಹೇಳಿ ಕರೀತಾರೆ. ಆಮೇಲೆ ಇನ್ನೊಂದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂದ್ರೆ, ಇಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ರೈಟ್ ಒಂದು ಜುವಾಲಜಿ ರಿಲೇಟೆಡ್ ಚಾಪ್ಟರ್ ಇಟ್ಟಿದ್ದಾರೆ. ಅದನ್ನ ಜಿಯೋ ಮಾರ್ಫಾಲಜಿ ಅಂತ ಹೇಳಿ, ಜಿಯೋ ಅಂದ್ರೆ ಜುವಾಲಜಿ ಅಂತ, ಓಕೆ, ಅದು ಜಿಯೋ ಮಾರ್ಫಾಲಜಿ ಅಂತ ಹೇಳಿ ಕರಿತೀವಿ. ರೈಟ್, ಭೂ ಸ್ವರೂಪ ಶಾಸ್ತ್ರ ಅಂತ ಹೇಳಿ ಕರಿಬಹುದು. ಯಾಕಂದ್ರೆ ಎಂಟೈರ್ಲಿ ದಿಸ್ ಚಾಪ್ಟರ್ ಫೋಕಸಸ್ ಆನ್ ದಿ ಲ್ಯಾಂಡ್ ಫಾರ್ಮ್ಸ್, ಭೂ ಸ್ವರೂಪಗಳ ಬಗ್ಗೆನೇ ಡಿಸ್ಕಷನ್ ಮಾಡ್ತದ. ಸುಮಾರು 100+ ಭೂ ಸ್ವರೂಪಗಳಿದಾವ, ಬಹಳ ಇಂಪಾರ್ಟೆಂಟ್, ಟ್ರಸ್ಟ್ ಮಿ. ಯಾಕಂದ್ರೆ ನೀವು ಇತ್ತೀಚೆಗೆ KE ನೋಡ್ರಿ, ಅಥವಾ ಅದು ಬೇರೆ ಬೇರೆ ಇವನ್ UPSC KS ಎಲ್ಲ ಎಕ್ಸಾಮ್ ಅಲ್ಲಿ ನೋಡಿದ್ರೆ ಒಂದು ಆತ ಓಕೆ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಆದ್ರೂ ಕೇಳ್ತಾನ, ಇಲ್ಲಾಂದ್ರೆ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್ ಆದ್ರೂ ಕೇಳ್ತಾನ, ಇಲ್ಲಾಂದ್ರೆ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಆದ್ರೂ ಕೇಳ್ತಾನ, ಇಲ್ಲ ಕಾಸ್ಟ್ ಲ್ಯಾಂಡ್ ಫಾರ್ಮ್ ಆದ್ರೂ ಕೇಳ್ತಾನ, ಇಲ್ಲ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ ಆದ್ರೂ ಕೇಳ್ತಾನೆ. ಈ 5 ಟೈಪ್ ಆಫ್ ಲ್ಯಾಂಡ್ ಫಾರ್ಮ್ ಅದು. ಅದ್ರ ಜೊತೆಗೆ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬರ್ತದೆ. ಅದು ಬೀಟ್ ಇಂಟ್ರೂಸಿವ್ ಇರ್ಬೋದು ಅಥವಾ ಎಕ್ಸ್ಟ್ರೂಸಿವ್ ಇರ್ಬೋದು. ರೈಟ್, ಇಂಟ್ರೂಸಿವ್ ಅಲ್ಲಿ ನಾವು ಅಗೇನು ಹೈಪಾಬಿಸಲ್ ಅಂತ ಓದ್ತೀವಿ, ಇನ್ನೊಂದು ಪ್ಲುಟೋನಿಕ್ ಅಂತ ಹೇಳಿ ಓದ್ತೀವಿ. ಹೈಪಾಬಿಸಲ್ ಒಳಗೆ ಮತ್ತೆ ಕನ್ಕಾರ್ಡೆಂಟ್ ಅಂಡ್ ಡಿಸ್ಕಾರ್ಡೆಂಟ್ ಅಂತ ಹೇಳಿ ಬರ್ತವೆ. ಸೊ ಕನ್ಕಾರ್ಡೆಂಟ್ ಅಂದ್ರೆ ಏನು ಅಂತ ಅಂದಾಗ ದೇ ನಾರ್ಮಲಿ ಓಕೆ ಫಾಲೋ ಅ ಪರ್ಟಿಕ್ಯುಲರ್ ಪ್ಯಾಟರ್ನ್, ಒಂದು ಲೇಯರ್ ಒಳಗೆ ಫಾರ್ಮ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರೈಟ್, ಸಿಲ್ಸ್ ಏನಿದಾವಲ್ಲ ಈ ನಾರ್ಮಲ್ ಈಗ ಲೇಯರ್ಸ್ ಇದೆ ಅಂತ ಸಿಲ್ಸ್. ಓಕೆ, ಸಿಲ್ಸ್ ಆರ್ ಕನ್ಕಾರ್ಡೆಂಟ್. ಅದೇ ಈ ತರ ಬಂತು ಅಂದ್ರೆ ಓಕೆ ಇಟ್ ಇಸ್ ಆಕ್ಚುಲಿ ಡಿಸ್ಕಾರ್ಡೆಂಟ್ ಅಂತ ಕರಿತೀವಿ, ಅದನ್ನ ಡೈಕ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಬ್ಯಾಥೋಲಿತ್ಸ್ ಇದೆ. ಸೊ ರೈಟ್, ಅದೇ ರೀತಿ ವಿ ಹ್ಯಾವ್ ಓಕೆ ಲೋಪೋಲಿತ್ಸ್ ಇದೆ. ಅರ್ಥ ಆಗ್ತಾ ಇದೆ. ಅದೇ ರೀತಿಯಾಗಿ ಫ್ಯಾಕೋಲಿತ್ಸ್ ಅಂತ ಹೇಳಿ ಬರ್ತದ. ಓಕೆ, ಝೆನೋಲಿತ್ಸ್ ಅಂತ ಹೇಳಿ ಬರ್ತದ. ರೈಟ್, ಬಾಸ್ ಅಂತ ಬರ್ತದ, ಸ್ಟಾಕ್ ಅಂತ ಹೇಳಿ ಬರ್ತದ. ಅದೇ ತರ ನೀವು ಎಕ್ಸ್ಕ್ಲೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅನ್ನು ನೋಡಿದ್ರೆ ಕೆಲವೊಂದು ವಿ ಹ್ಯಾವ್ ಏನೋ ದ ಬೇಸಿಕ್ ಲಾವಾ, ಏನು ಮ್ಯಾಫಿಕ್ ಲಾವಾ ಅಂತ ಏನು ಕರಿತೀವಿ, ನಾನು ಹೇಳ್ತಾ ಬರ್ತೀನಪ್ಪ ಸೀರೀಸ್ ಅಲ್ಲಿ. ಆ ಓಕೆ ಆ ಒಂದು ಏನು ಬೇಸಿಕ್ ಲಾವಾ ಅಥವಾ ಮ್ಯಾಫಿಕ್ ಲಾವಾ ಏನೈತಲ್ಲ ಅದರಿಂದ ಫಾರ್ಮ್ ಆಫ್ ಲ್ಯಾಂಡ್ ಫಾರ್ಮ್ಸ್ ನಾರ್ಮಲ್ ಡೋಮ್ ಶೇಪ್ ಅನ್ನ ಕ್ರಿಯೇಟ್ ಮಾಡ್ತವ. ಸೊ ನಾವು ಶಿಲ್ಡ್ ವೋಲ್ಕ್ಯಾನೋಸ್ ಅಂತ ಕೂಡ ಕರಿತೀವಿ. ರೈಟ್, ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಹೇಳ್ಬೇಕಾಗಿದ್ದು ಯಾವ್ದು ಅಂದ್ರೆ ಇದ್ರ ಜೊತೆಗೆ ಸಿಂಡರ್ ಕೋನ್ಸ್ ಅದಾವ, ಕಾರ್ಡೇರಸ್ ಅಂತ ಬರ್ತದ. ಆಮೇಲೆ ಅದೇ ತರ ಎಸಿಡಿಕ್ ಲಾವಾ ಆಲ್ಸೋ ಫಾರ್ಮ್ಸ್ ಏನಾಗಿದ್ರೆ ಲೇಯರ್ ವೈಸ್ ರೈಟ್ ವೋಲ್ಕ್ಯಾನಿಕ್ ಭೂ ಸ್ವರೂಪಗಳನ್ನ ಫಾರ್ಮ್ ಮಾಡ್ತದ, ಲಹರ್ಗಳನ್ನ ಫಾರ್ಮ್ ಮಾಡ್ತದ. ಓಕೆ, ಲಹರ್ ಅಂದ್ರೆ ಏನು? ಇಂಡಿಯಾದಲ್ಲಿ ಲಹರ್ ಇದೆಯಾ? ಇದೆಯಾ ಇಲ್ಲೋ? ಎಸ್ ಇದೆ. ಹಾಗಾದ್ರೆ ಯಾವ ಪ್ರದೇಶದೊಳಗ ಇಂಡಿಯಾದೊಳಗ ಆ ನಿಮ್ಮ ಮಡ್ ವೋಲ್ಕ್ಯಾನೋ ಕಂಡು ಬರ್ತದ? ಮಡ್ ವೋಲ್ಕ್ಯಾನೋ ಇಸ್ ನಥಿಂಗ್ ಬಟ್ ಎ ಲಹರ್ ಅಂತ. ಕೆಲವು ಕೀ ಟರ್ಮ್ಸ್ ಕೂಡ ಗೊತ್ತಿರಬೇಕಾಗ್ತದೆ. ಸೊ ವಾಟ್ ಯು ಮೀನ್ ಬೈ ಪೈರೋಕ್ಲಾಸ್ಟಿಕ್ ಮಟೀರಿಯಲ್, ಟಫ್ ಅಂದ್ರೆ ಏನು? ರೈಟ್, ಅದೇ ರೀತಿಗೆ ಲಹರ್ ಅಂತ ಹೇಳಿದಲ್ಲ, ಲಹರ್ ಅಂದ್ರೆ ಏನು? ರೈಟ್, ಟೆಫ್ರಾ ಅಂದ್ರೆ ಯಾವುದು? ರೈಟ್, ಓಕೆ, ಇವೆಲ್ಲವನ್ನು ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಂತೆ. ಅರ್ಥ ಆಗ್ತಾ ಇದೆಯಲ್ಲ. ಹಾಗಾಗಿ ಎಂಟೈರ್ಲಿ ಒಂದು ಚಾಪ್ಟರ್ ಜಿಯಾಲಜಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅದೇ ಯಾವ್ದು ಅಂದ್ರೆ ಜಿಯೋ ಮಾರ್ಫಾಲಜಿ. ಅಲ್ಲಿ ಟೋಟಲಿ ವಿ ಓಕೆ ಡಿಸ್ಕಸ್ ಅಬೌಟ್ ದಿ ಲ್ಯಾಂಡ್ ಫಾರ್ಮ್ಸ್.
ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಲ್ಯಾಂಡ್ ಫಾರ್ಮ್ಸ್ ಮತ್ತೆ ಇನ್ನೊಂದು ಇದಕ್ಕೆ ಓಕೆ ಒಪಿನಿಯನ್ಸ್ ಅನ್ನ ಬಹಳ ಜನ ಕೊಟ್ಟಿದ್ದಾರೆ. ಆ ಒಪಿನಿಯನ್ಸ್ ಗೆ ವಿ ಕಾಲ್ ಎಸ್ ಥಿಯೋರೀಸ್, ಸಿದ್ಧಾಂತಗಳು ಅಂತ ಹೇಳಿ ಕರಿತೀವಿ. There are so many the people put forwarded their opinions. ಅದು ನಿಮ್ಮ ಶ್ರೀ ಅಥವಾ ಶ್ರೀ ಇನ್ ಇಂಡಿಯನ್ ಆಸ್ಪೆಕ್ಟ್ ಒಳಗೆ ಹೇಳ್ತಾ ಇರೋದು ನಾನು. ಸರ್ ಆಲ್ಫ್ರೆಡ್ ವೆಗ್ನರ್, ಇಂಗ್ಲಿಷ್ ಅಲ್ಲಿ ಹೇಳೋದಂದ್ರೆ ಆಲ್ಫ್ರೆಡ್ ವೆಗ್ನರ್ಜಿ ಅವ್ರು ಇರ್ಬೋದು. ಅದಾದಂತ ಬರ್ತಕ್ಕಂತಹ ನಿಮ್ಮ ಓಕೆ ಆರ್ಥರ್ ಹೋಮ್ಸ್ ಅವ್ರು ಇರ್ಬೋದು. ಅದಾದಂತ ಬರ್ತಕ್ಕಂಥ ರಾಬರ್ಟ್ ಟೀಚ್ ಅಂತ ಹೇಳಿ ಬರ್ತಾರೆ. ಅದಾದಂತ ಬರ್ತಕ್ಕಂಥ ಹ್ಯಾರಿ ಹೆಸ್ ಅಂತ ಹೇಳಿ ಬರ್ತಾರೆ. ಅದಾದಂತ ಬರ್ತಕ್ಕಂಥ ಮತ್ತೊಬ್ಬ ಮೋಸ್ಟ್ ಪಾಪ್ಯುಲರ್ WJ ಮಾರ್ಗನ್. ಇವತ್ತೇನು ಪ್ಲೇ ಟೆಕ್ಟಾನಿಕ್ ಥಿಯೋರಿ ಅಂತ ಏನ್ ಕರಿತೀವಿ, ಈ ಪ್ಲೇ ಟೆಕ್ಟಾನಿಕ್ ಥಿಯೋರಿಗೆ ಒಂದು ಹೊಸ ಅರ್ಥವನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಇದೇ ನಮ್ಮ WJ ಮಾರ್ಗನ್ ಅವರು. ಹಾಗಾದ್ರೆ ಈ ಪ್ಲೇ ಟೆಕ್ಟಾನಿಕ್ ಕೂಡ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಅನ್ನು ಓದ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರೈಟ್, ಒಂದು ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಈಗ ಓಕೆ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಓಕೆ ಪ್ಲೇ ಟೆಕ್ಟಾನಿಕ್ಸ್ ಬರ್ತದೆ. ಒಂದು ಬೇಸ್ಡ್ ಆನ್ ಓಕೆ ಸೈಜ್ ಮೇಲೆ ದ ಮೈನರ್ ಅಂಡ್ ಮೇಜರ್ ಪ್ಲೇಟ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ಮೂಮೆಂಟ್ ಮೇಲೆ ಸೊ ನಾವು ಅದನ್ನ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಅಂಡ್ ಟ್ರಾನ್ಸ್ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ಕನ್ವರ್ಜೆಂಟ್ ಅಂತ ಅಂದಾಗ ನಾರ್ಮಲಿ ಸೊ ವೇರ್ आपका जो ಮ್ಯಾಗ್ಮಾ ಏನಿದೆ ಆ ಮ್ಯಾಗ್ಮಾ ಆದ್ರೂ ಕರೀರಿ, ಮ್ಯಾಗ್ಮಾ ಫ್ಯೂಮ್ ಅನ್ನಿ, ವೋಲ್ಕ್ಯಾನಿಕ್ ಕರೆಂಟ್ಸ್ ಅನ್ನಿ, ಮ್ಯಾಗ್ಮಾ ಕರೆಂಟ್ಸ್ ಅನ್ನಿ, ಇಲ್ಲ ಕನ್ವೆಕ್ಷನಲ್ ಕರೆಂಟ್ಸ್ ಅನ್ನಿ. ಸೊ ವಾಟ್ ಎವರ್ ನಿಮ್ಗೆ ಯಾವ್ದಾದ್ರು ವರ್ಡ್ಸ್ ಯಾವ್ದು ಫಿಟ್ ಅನ್ಸುತ್ತೋ ಯು ಕ್ಯಾನ್ ಕಾಲ್ ಇಟ್. ಬಿಕಾಸ್ ಆಫ್ ದಟ್ ರೀಸನ್ ಇಂದ ಸೊ ಏನಾಗ್ತದೆ ಈ ಪ್ಲೇಟ್ಗಳು ರೈಟ್. ಪ್ಲೇಟ್ ಅಂತ ಅಂದ್ರೆ ಏನಂದ್ರೆ ಯೂಶುವಲಿ ಇಟ್ಸ್ ನಥಿಂಗ್ ಬಟ್ ಆಫ್ ಯುವರ್ ಇಟ್ಸ್ ಯೂಶುವಲಿ ಏನಿರುತ್ತೆ ಹಾಗಿದ್ರೆ ಇದು ಫ್ರಮ್ ಸರ್ಫೇಸ್ ಇಂದ ಅರೌಂಡ್ 100 ಕಿಲೋಮೀಟರ್ ವಿಡ್ತ್ ಏನಿದೆಲ್ಲ ದಟ್ಸ್ ಕಾಲ್ಡ್ ಪ್ಲೇಟ್. ಅಂದ್ರೆ ಸೊ ನಾರ್ಮಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಪ್ ಟು 40 ಕಿಲೋಮೀಟರ್ ವರೆಗೂ ವಿ ಕಾಲ್ ಎಸ್ ಅ ಕ್ರಸ್ಟ್. ಹಾಗಾದ್ರೆ ಕ್ರಸ್ಟ್ ಪ್ಲಸ್ ಮ್ಯಾಂಟಲ್ ಸೇರಿ ವಿ ಕಾಲ್ ಎಸ್ ಅ ಪ್ಲೇಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸೊ ಈ ಪ್ಲೇಟ್ ಗಳು ಏನಾಗ್ತದೆ ಅಂದ್ರೆ ಕಂಟಿನ್ಯೂಸ್ ನಿಮ್ಮ ಮ್ಯಾಗ್ಮಾ ಕರೆಂಟ್ಸ್ ಅಥವಾ ವೋಲ್ಕ್ಯಾನಿಕ್ ಕರೆಂಟ್ಸ್ ಮ್ಯಾಗ್ಮಾ ಫ್ಯೂಮ್ಸ್ ಇಂದ ಸೊ ಚಲನೆಯಲ್ಲಿ ಇದಾವೆ. ಹಾಗೆ ಎರಡು ಆ ಪ್ಲೇಟ್ಗಳು ಒಂದಕ್ಕೊಂದು ಓಕೆ ಎದುರ್ಮುಖವಾಗಿ ಚಲನೆ ಮಾಡೋದಕ್ಕೆ ನಾವು ಕನ್ವರ್ಜೆಂಟ್ ಅಂತ ಹೇಳಿ ಕರಿತೀವಿ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ಸ್ ಯಾವ್ಯಾವ ಬರ್ತವೆ ಅಂತ ನಾನು ಹೇಳೋದಾದ್ರೆ ರೈಟ್ ಆಲ್ವೇಸ್ ಟ್ರೆಂಚಸ್ ಅಂತ ಇರ್ತದೆ. ಸೊ ಬಿಟ್ವೀನ್ ದೀಸ್ ಟು ಎಲ್ಲಿ ಜಾಯಿನ್ ಆಗಲಿ ಟ್ರೆಂಚ್ ಫಾರ್ಮ್ ಆಗ್ತದೆ. ಎಲ್ಲಿ ಟ್ರೆಂಚ್ ಫಾರ್ಮ್ ಆಗುತ್ತಲ್ಲ ಅಲ್ಲಿ ಪಾಸಿಬಿಲಿಟಿ ಆಫ್ ರೈಟ್ ಏನಿರ್ತದೆ ಅಂತ ಕೇಳಿದ್ರೆ ಅಕ್ರೀಷನರಿ ವೆಜ್ಜಸ್ ಇರ್ತವೆ. ರೈಟ್, ಈ ಅಕ್ರೀಷನರಿ ವೆಜ್ಜಸ್ ನಾರ್ಮಲಿ ಫಾರ್ಮ್ ಆಗ್ತವೆ. ಹಾಗೆ ಅಕ್ರೀಷನ್ ವೆಜ್ಜಸ್ ಬೆಸ್ಟ್ ಎಕ್ಸಾಂಪಲ್ ನಾವು ಹೇಳ್ಬೇಕು ಓಕೆ ನಾವು ವೋಲ್ಕ್ಯಾನಿಕ್ ಆರ್ಕ್ಸ್ ಅಂತ ಕೂಡ ಕರಿತೀವಿ. ರೈಟ್, ಅದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮ್ಮ ಜಪಾನ್ ಏನಿದೆ ಅಥವಾ ನಿಮ್ಮ ಐಲ್ಯಾಂಡ್ಸ್ ಜಪನೀಸ್ ಐಲ್ಯಾಂಡ್ಸ್ ಏನಿದೆ ಓಕೆ ಆ ಜಪನೀಸ್ ಐಲ್ಯಾಂಡ್ಸ್ ನಾರ್ಮಲ್ ಇದೆ ಅಕ್ರೀಷನರಿ ವೆಜ್ಜಸ್ ಅದು. ಅಷ್ಟೇ ಅಲ್ಲ ನಮ್ಮ ನಮ್ಮ ಯಾವುದು ನಿಮ್ಮ ಇಂಡಿಯಾದ ಪೂರ್ವಾಂಚಲ್ ಅಂತ ಹಿಮಾಲಯಸ್ ಏನಿದಾವೆ ಆಪ್ಕ ಮಿಜೋ ಹಿಲ್ಸ್ ಇಂದ ಹಿಡ್ಕೊಂಡು ನಾಗಾ ಹಿಲ್ಸ್ ಇರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಅರ್ಕನ್ಯೂಮಾ ರೇಂಜಸ್ ಇರ್ಬೋದು ರೈಟ್, ಇವೆಲ್ಲವೂ ಕೂಡ ಪಾರ್ಟ್ ಆಫ್ ದ ಅಕ್ರೀಷನರಿ ಬೆಚ್ಚಸ್. ಆಮೇಲೆ ಈ ಕಡೆ ಬಂದ್ರೆ ನೀವು ಸೌತ್ ಅಮೇರಿಕಾ ಅಂತ ಬಂದ್ರೆ ವಿ ಹ್ಯಾವ್ ದ ಆಂಟೀಸ್. ದ ಆಂಟೀಸ್ ಆರ್ ಆಲ್ಸೋ ದೇರ್ ಆರ್ ದ ಅಕ್ರೀಷನರಿ ಬೆಚ್ಚಸ್. ಅರ್ಥ ಆಗ್ತಾ ಇದೆ, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಬಟ್ ಅವು ನಾವು ಕಾಂಟಿನೆಂಟಲ್ ಅಕ್ರೀಷನರಿ ವೆಜ್ಜಸ್ ಅಥವಾ ಕಾಂಟಿನೆಂಟಲ್ ಆರ್ಕ್ಸ್ ಅಂತ ಹೇಳಿ ಕರಿತೀವಿ. ಇದು ಒಂದು ಲ್ಯಾಂಡ್ ಫಾರ್ಮ್, ಟ್ರೆಂಚಸ್ ಇದೆ, ಅಕ್ರೀಷನರಿ ವೆಜ್ಜಸ್ ಫಾರ್ಮ್ ಆಗ್ತವ. ರೈಟ್, ಅದೇ ರೀತಿಯಾಗಿ ಮತ್ತೆ ಇಂಪಾರ್ಟೆಂಟ್ ಆಗಿ ರೈಟ್ ಎರಡು ಪ್ಲೇಟ್ ಸೊ ವೆನ್ ಎವರ್ ದೇ ಮೂವ್ ರೈಟ್ ಎರಡು ಚಾನ್ಸಸ್ ಇದೆ ಅಲ್ಲಿ. ರೈಟ್, ಯಾವುದು ಆ ಒಂದು ಪ್ಲೇಟ್ ಯಾವುದು ಲೈಟರ್ ಒಂದು ಇರುತ್ತಲ್ಲ ಇಟ್ ಸ್ಟಾರ್ಟ್ ಈ ತರ ಬೆಂಡ್ ಆಗಿ ಮುಂದೆ ಏನಾಗಬಹುದಾಗಿದೆ ಕಂಟಿನ್ಯೂಸ್ ಆಗಿ ಕಂಪ್ರೆಷನಲ್ ಫೋರ್ಸ್ ಬಂದು ಇಟ್ ಕ್ಯಾನ್ ಬಿ ಅ ಮೌಂಟೇನ್. ಹೌದಲ್ಲ, ಸೊ ಇವು ನಾವು ಫೋಲ್ಡ್ ಮೌಂಟೇನ್ ಅಂತ ಹೇಳಿ ಕರಿತೀವಿ. ಓಕೆ ಫೋಲ್ಡ್. ಓಕೆ ಸಮ್ ಟೈಮ್ ಏನಾಗುತ್ತೆ ಆಗಿದ್ರೆ ಇನ್ನೂ ಪ್ರೆಷರ್ ಓಕೆ ಇಲ್ಲೊಂದು ರಾಕ್ ಇದೆ ಇಲ್ಲೊಂದು ರಾಕ್ ಇದೆ ಅಂತ ಅನ್ಕೊಳ್ಳಿ, ಈ ರಾಕ್ ಇದ್ರ ಮೇಲೆ ಪ್ರೆಷರ್ ಆಗ್ತು ಅಂತಂದ್ರೆ ಪಾಸಿಬಿಲಿಟಿ ಎಸ್ ಇದು ಏನ್ ಮಾಡುತ್ತೆ ಅಂದ್ರೆ ಈ ರಾಕ್ ನ ಡಿಫಾರ್ಮ್ ಆಗ್ತದೆ. ರೈಟ್, ಇದು ಕೂಡ ಡಿಫಾರ್ಮ್ ಆಗ್ಬೋದು, ಇದು ಕೂಡ ಡಿಫಾರ್ಮ್ ಆಗ್ಬೋದು. ರೈಟ್, ಸೊ ಅದು ನಾವು ನೇಪ್ಸ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ವಿ ಕಾಲ್ ದಮ್ ಆಸ್ ಸೊ ನೇಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಲೈಕ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ದ ಲ್ಯಾಂಡ್ ಫಾರ್ಮ್ಸ್ ಅನ್ನ ಸೊ ವಿ ನೀಡ್ ಟು ಸ್ಟಡಿ. ಸೊ ಎಲ್ಲಿ ನಮ್ಮ ಕನ್ವರ್ಜೆಂಟ್ ಪ್ಲೇಟ್ ಒಳಗೆ. ಆಮೇಲೆ ಥ್ರಸ್ಟ್ ಓಕೆ ಅಲ್ಲಿ ನಾರ್ಮಲಿ ಯಾವ ಫಾಲ್ಟ್ ಆಗ್ತದೆ ಅಂದ್ರೆ ಥ್ರಸ್ಟ್ ಅಥವಾ ರಿವರ್ಸ್ ಫಾಲ್ಟ್ ಅಂತ ಹೇಳಿ ಕರಿತೀವಿ ಒಂದು. ಹಾಗೆ ಇಂಡಿಯಾದೊಳಗೆ ಯೂಶುವಲಿ ರಿವರ್ಸ್ ಫಾಲ್ಟ್ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಒಂದು ನಿಮ್ಮ ಮಯನ್ಮಾರ್ ಅಂಡ್ ಇಂಡಿಯಾ ಏನಿದೆ ಅಲ್ಲ ಸೊ ಆ ಬೆಲ್ಟ್ ಅಲ್ಲಿ ರೈಟ್, ಅದಕ್ಕೆ ನಾವು ಈಸ್ಟರ್ನ್ ಬೆಲ್ಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ನೀವು ಹಿಮಾಲಯ ಏನಿದೆ ಬೀಟ್ ಇದು ವಾಟ್ ಐ ಸೇ ದಟ್ MBT ಅಂತ ಹೇಳಿ ಕರಿತೀವಿ. ವಾಟ್ ಐ ಸೇ ದಟ್ ದ ಮೇನ್ ಬೌಂಡರಿ ಥ್ರಸ್ಟ್ ಇರ್ಬೋದು, ಅದೇ ತರ ಮೇನ್ ಕಾಂಟಿನೆಂಟಲ್ ಥ್ರಸ್ಟ್ ಇರ್ಬೋದು, ಅಥವಾ ಹಿಮಾಲಯನ್ ಫ್ರಂಟಲ್ ಫಾಲ್ಟ್ ಇರ್ಬೋದು, ಅಥವಾ ಹಿಮಾಲಯಾಸ್ ಅವರು ಇಂಡೋ ಟಿಬೇಟನ್ ಸೂಚರ್ ಜೂನ್ ಇರ್ಬೋದು. ಸೊ ನಾರ್ಮಲಿ ಇಲ್ಲಿ ಏನಾಗಿರ್ತದೆ ಅಂದ್ರೆ ನಾರ್ಮಲಿ ಫಾರ್ಮ್ ವಾಟ್ ನಿಮ್ಮ ಕೈಂಡ್ ಆಫ್ ಥ್ರಸ್ಟ್ ಅಥವಾ ರಿವರ್ಸ್ ಫಾಲ್ಟ್ ಅಂದ್ರೆ ಎಲ್ಲೆಲ್ಲಿ ಕನ್ವರ್ಜೆಂಟ್ ಇರ್ತದೆ ಅಲ್ಲಿ ನಾರ್ಮಲ್ ನಾವು ರಿವರ್ಸ್ ಫಾಲ್ಟ್ ಅನ್ನ ಕಂಡು ಬರ್ತದೆ ಅಂತ ಹೇಳಿ ಗೊತ್ತಿರಲಿ. ಅದಾದ ನಂತರ ಇನ್ನೊಂದು ಬರ್ತದೆ ಡೈವರ್ಜೆಂಟ್ ಅಂತ. ಆ ಡೈವರ್ಜೆಂಟ್ ಪ್ಲೇಟ್ಸ್ ಇಂದ ಆಗ್ತಕ್ಕಂಥ ಲ್ಯಾಂಡ್ ಫಾರ್ಮ್ಸ್ ಯಾವುದು ಅಂತ ಅಂದ್ರೆ ದೇರ್ ಆರ್ ಅಗೇನ್
ಓಕೆ ಸಿ ಫ್ಲೋರ್ ಇರ್ಬೋದು. ಆ ಸಿ ಫ್ಲೋರ್ ಇಂದ ಒಂದು ನಿಮ್ಮ ಓಕೆ ಏನು ಸಿ ರಿಜಸ್ ಗಳು ಫಾರ್ಮ್ ಆಗ್ತವೆ. ಆ ಸಿ ರಿಜಸ್ ಕ್ಯಾನ್ ಮುಂದೆ ಏನಾಗ್ಬೋದಾಗಿದ್ರೆ ಎಸ್ ಕೈಂಡ್ ಆಫ್ ಐಲ್ಯಾಂಡ್ಸ್. ಫಾರ್ ಎಕ್ಸಾಂಪಲ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಸ್ ನಿಮ್ಮ ರೈಟ್ ಲಕ್ಷದ್ವೀಪ್ ಐಲ್ಯಾಂಡ್ಸ್. ಹೌದಲ್ಲ, ಆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ನಾರ್ಮಲಿ ಇದೇ ತರ ಫಾರ್ಮ್ ಆಗಿದಾವೆ. ಅಂಡಮಾನ್ ಅಂಡ್ ನಿಕೋಬಾರ್ ನಾರ್ಮಲಿ ದೇ ಆರ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ದಿ ಆರ್ಕನ್ಯೂಮ. ಅದು ಅಕ್ರೇಷನ್ ರಿಜಸ್ ಅಂತ ಹೇಳಿ ಕರಿತೀವಿ. ರೈಟ್, ಅದೇ ರೀತಿಯಾಗಿ ಇಲ್ಲಿ ನಾರ್ಮಲ್ ಫಾಲ್ಟ್ ಗಳು ಕಂಡು ಬರ್ತವೆ. ಹಾಗೆ ನಾರ್ಮಲ್ ಫಾಲ್ಟ್ ಯೂಶುವಲಿ ಎಲ್ಲಿ ಕಂಡು ಬರ್ತದೆ, ಡೈವರ್ಜೆಂಟ್. ಹಾಗೆ ಇಂಡಿಯಾದೊಳಗೆ ಎಲ್ಲಿ ನಾರ್ಮಲ್ ಫಾಲ್ಟ್ ಅದಾವ ಅಂದ್ರೆ ಎರಡು ಹತ್ರ ಯೂಶುವಲಿ ಜಾಸ್ತಿ ಕಂಡು ಬರ್ತದೆ. ಸೊ ಒಂದು ನಿಮ್ಮ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಆರ್ ನಾರ್ಮಲಿ ಓಕೆ ಫೌಂಡ್ ಬೈ ನಾರ್ಮಲ್ ಫಾಲ್ಟ್ ಇದು. ಅದೇ ತರನಾಗಿ ಇಲ್ಲಿ ನಿಮ್ಮ ವಿಂಧ್ಯಾಸ್, ಅಲ್ಲಿ ವಿಂಧ್ಯಾಸ್ ಕೂಡ ನಾರ್ಮಲಿ ನಾರ್ಮಲ್ ಫಾಲ್ಟ್. ಇನ್ನೊಂದು ಸೊ ಐ ಥಿಂಕ್ ಬೇರೆ ಬೇರೆ ಇಲ್ಲಿ ಇದು ಬರ್ತಾವಲ್ಲ ನೀವು. ಸೊ ಯಾವ್ದಂತ ಹೇಳ್ತೀನಿ ನಾನು ಇಲ್ಲಿ, ಲೈಕ್ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಓಕೆ ರಿಫ್ಟ್ ಇದಾವಲ್ಲ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ರಿಫ್ಟ್ಸ್ ಎಲ್ಲಿ, ಫಾರ್ ಎಕ್ಸಾಂಪಲ್ ಓಕೆ ಸೆಂಟ್ರಲ್ ಇಂಡಿಯನ್ ಸ್ವಿಚರ್ ಜೋನ್ ಅಥವಾ ಸೆಂಟ್ರಲ್ ಇಂಡಿಯನ್ ಥ್ರಸ್ಟ್. ಥ್ರಸ್ಟ್ ಅಲ್ಲ, ನಾರ್ಮಲ್ ಫಾಲ್ಟ್ ಇದು. ಇದಕ್ಕೆ ನಾವೇಂತ ಕರಿತೀವಿ, ಸೋನ್ ರೈಟ್ ಅಂಡ್ ತಾಪ್ತಿ. ರೈಟ್, ಸೋನ್ ತಾಪ್ತಿ ಅಂಡ್ ನರ್ಮದಾ. ಓಕೆ ಸೊನಾಟಾ ಬೆಲ್ಟ್, ಸೋನ್ ನರ್ಮದಾ ಅಂಡ್ ತಾಪ್ತಿ, ಸೊನಾಟಾ ಬೆಲ್ಟ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಎಕ್ಸಾಂಪಲ್ ಫಾರ್ ದಿ ನಾರ್ಮಲ್ ಫಾಲ್ಟ್. ಹಾಗೆ ಎಲ್ಲೆಲ್ಲಿ ನಾರ್ಮಲ್ ಫಾಲ್ಟ್ ಆಗುತ್ತಲ್ಲ, ಸೊ ನಾರ್ಮಲ್ ಅಲ್ಲಿ ಏನ್ ಕಂಡು ಬರ್ತದೆ, ಫಾರ್ ಎಕ್ಸಾಂಪಲ್ ಎರಡು ಬ್ಲಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಒಂದು ಬ್ಲಾಕ್ಸ್ ನಾರ್ಮಲ್ ಫಾಲ್ಟ್ ಇಂದ ರೈಟ್ ಏನಾಗುತ್ತೆ, ಇಟ್ ಆಕ್ಚುಲಿ ಈ ತರ ಇಟ್ ಸ್ಲೈಡ್ಸ್ ಡೌನ್. ಯಾವ್ದು ಸ್ಲೈಡ್ಸ್ ಡೌನ್ ಆಗುತ್ತಲ್ಲ ಅದು ನಾವು ನಾರ್ಮಲಿ ಜಿಯೋಲಾಜಿಕಲಿ ವಿ ಕಾಲ್ ಇಟ್ ಆಸ್ ಅ ಗ್ರಾಬನ್ ಅಂತ ಹೇಳಿ ಕರಿತೀವಿ. ರೈಟ್, ಯಾವುದು ಸ್ಟ್ಯಾಂಡ್ ಸ್ಟಿಲ್ ಫೂಟ್ ಅಂತ ಅಂದ್ರೆ ಯಾವ್ದು ಇರುತ್ತಲ್ಲ ಸ್ಟ್ಯಾಂಡ್ಸ್, ಅದಕ್ಕೆ ಹಾಸ್ಟ್ ಅಂತ ಕರಿತೀವಿ. ಹಾಗಿದ್ರೆ ಯಾವಾಗ್ಲೂ ಗ್ರಾಬರ್ ಏನಾಗುತ್ತೆ ಅಂತಂದ್ರೆ ಈ ತರ ಜರದ ಕೆಳಗೆ ಬೀಳ್ತದೆ. ಬಿದ್ದಾಗ ಏನಾಯ್ತು ಹಾಗಿದ್ರೆ ರಿಲೇಟಿವ್ ಕಂಪೇರ್ ಮಾಡಿದ್ರೆ ಇದ್ರ ಹೈಟ್ ಮತ್ತು ಇದ್ರ ಹೈಟ್ ಅನ್ನ ಕಂಪೇರ್ ಮಾಡಿದ್ರೆ ಏನಾಯ್ತು, ಇದ್ರ ಹೈಟ್ ಜಾಸ್ತಿ ಇದೆ. ಓಕೆ, ಹೈಟ್ ಜಾಸ್ತಿ ಇರೋದ್ರೆ ನಮಗೆ ಕಾಲೇಜ್ ಮೌಂಟೇನ್ ಅಲ್ವಾ, ಮೋರ್ ದನ್ 600 meters. ಸೊ ಅದಕ್ಕೆ ನಾವು ಏನ್ ಕರಿತೀವಿ, ಮೌಂಟೇನ್. ಎಂತ ಮೌಂಟೇನ್ ಇದು, ಬ್ಲಾಕ್. ಈ ಬ್ಲಾಕ್ಸ್ ರೈಟ್, ಬ್ಲಾಕ್ ಮೌಂಟೇನ್ಸ್ ಅಂತ ಹೇಳಿ. ಹಾಗೆ ಎಲ್ಲೆಲ್ಲಿ ನಾರ್ಮಲ್ ಫಾಲ್ಟ್ ಫಾರ್ಮ್ ಆಗ್ತದೆ ಅಲ್ಲಿ ಯೂಶುವಲಿ ನಿಮ್ಮ ಬ್ಲಾಕ್ ಮೌಂಟೇನ್ಸ್ ಕಂಡು ಬರ್ತದೆ. ಆಮೇಲೆ ಎಲ್ಲೆಲ್ಲಿ ನಾವು ನಿಮ್ಮ ರಿವರ್ಸ್ ಫಾಲ್ಟ್ ಇರ್ತದೆ ಅಲ್ಲಿ ಫೋಲ್ಡ್ ಮೌಂಟೇನ್, ಎಲ್ಲೆಲ್ಲಿ ಫೋಲ್ಡ್ ಮೌಂಟೇನ್ ಇದೆ ಅಲ್ಲಿ ಸಿಂಕ್ಲೈನ್ ಕೂಡ ಫಾರ್ಮ್ ಆಗ್ತಕ್ಕಂಥ ಚಾನ್ಸ್. ಇದಕ್ಕೆ ನಾವು ವಿ ಆಲ್ಸೋ ಕಾಲ್ ಆಸ್ ಅ ಫೋರ್ ಬೇಸಿನ್ ಅಂತ ಹೇಳಿ ಕರಿತೀವಿ. ಅದೇ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಫೋರ್ ಬೇಸಿನ್ ಯಾವುದು ಅಂತ ನಿಮ್ಮ ಗಂಗಾಟಿಕ್ ಡೆಲ್ಟಾ ಏನಿದೆ ಅದು ಬೆಸ್ಟ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಗೊತ್ತಿರಲಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿದ್ರೆ ಇಂಡಿಯಾದೊಳಗೆ ಇಲ್ಲೊಂದಿದೆ, ವಿಂಧ್ಯಾಸ್ ಅಲ್ಲಿ ಇದೆ. ಅಥವಾ ನಿಮ್ಮ ರಿಫ್ಟ್ಸ್ ಯಾವ್ದಾದ್ರು ಹೇಳಿದ್ರೆ ದಮೋದು ರಿಫ್ಟ್, ಅಥವಾ ಈ ಸೋನ್ ಅಂಡ್ ನರ್ಮದಾ ಅಂಡ್ ತಾಪ್ತಿ ಬೆಲ್ಟ್ ಇರ್ಬೋದು. ರೈಟ್, ಇಲ್ಲಿ ಕೂಡ ನಾರ್ಮಲ್ ಆಗಿ ವಿ ಕ್ಯಾನ್ ಫೈಂಡ್ ದಿ ನಾರ್ಮಲ್ ಫಾಲ್ಟ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪೆನಿನ್ಸುಲರ್ ಇಂಡಿಯಾ. ಇನ್ನೊಂದು ಹಾಗಿದ್ರೆ ಯಾವ್ದು ನಿಮ್ಮ ಮೆಘಾಲಯನ್ ಪ್ಲೇಟು ಏನಿದೆಯಲ್ಲ, ಸೊ ಇವುಗಳು ಕೂಡ ಒಂದು ಮಾಲ್ದಾ ಗ್ಯಾಪ್. ಗ್ಯಾಪ್ ಇಸ್ ನಥಿಂಗ್ ಬಟ್ ಫಾಲ್ಟ್ ಅಂತ. ಆ ಮಾಲ್ದಾ ಫಾಲ್ಟ್ ಇಸ್ ಆಲ್ಸೋ ನಾರ್ಮಲ್ ಫಾಲ್ಟ್. ಆಮೇಲೆ ವೈ, ಬಿಕಾಸ್ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಇನ್ಫಾರ್ಮೇಶನ್ ಏನ್ ಗೊತ್ತಿರಬೇಕು ಅಂದ್ರೆ, ವೈ ದ ಮೇಘಾಲಯ ರಿಸೀವ್ಸ್ ದಿ ಹೈಯೆಸ್ಟ್ ರೇನ್ ಇನ್ ಇಂಡಿಯಾ. ರೀಸನ್ ಇಸ್ ವೆರಿ ಸಿಂಪಲ್. ಅಗೇನ್ ನೀವು ಜಾಗ್ರಫಿ ಇವನ್ ಜಿಯಾಲಜಿ ಅಂತಾನು ಕರಿಬಹುದು. ಯಾಕೆ ಜಿಯಾಲಜಿ ಅಂತ ಕರೆದ್ರೆ, ನೀವು ನಾರ್ಮಲಿ ನೋಡಿದ್ರೆ ಆ ರೀಸನ್ ಅನ್ನ ಸುತ್ತಲೂ ವಿ ಹ್ಯಾವ್ ದ ಡಿಫ್ರೆಂಟ್ ನಾರ್ಮಲ್ ಫಾಲ್ಟ್ಸ್ ಕಂಡು ಬರ್ತವೆ. ಆಗ ಎಲ್ಲಾ ಕಡೆಗೂ ನಾರ್ಮಲ್ ಫಾಲ್ಟ್ಸ್ ಇದೆ ಅಂದ್ರೆ ಆಟೋಮೆಟಿಕ್ಲಿ ಅದ್ರ ಹೈಟ್ ಏನಾಗುತ್ತೆ ಕಂಪೇರ್ ಟು ದಿ ಸರೌಂಡಿಂಗ್ ಜಾಸ್ತಿ. ಆ ಇಂಡಿಯಾಗೆ ಮೋರ್ ದನ್ 80% ಆಫ್ ರೈನ್ ಫಾಲ್ ಬರೋದೇ ಯಾವ್ದ್ರಿ, ಇಲ್ಲಿ ಮಾನ್ಸೂನ್. ಹಾಗೆ ಮಾನ್ಸೂನ್ ಮೀನ್ಸ್ ವಿಂಡ್. ಹಾಗೆ ವಿಂಡ್ ಯಾವಾಗ ಯಾವಾಗ ಓಕೆ ಬ್ಯಾರಿಯರ್ ಸಿಗುತ್ತಲ್ಲ, ಅಸೆಂಟ್ಸ್ ಆಗ್ತದ, ಹೈಗ್ರೋಸ್ಕೋಪಿಕ್ ನ್ಯೂಕ್ಲಿಯರ್ ಇರ್ತದ, ಓಕೆ ಕ್ಲೌಡ್ ಫಾರ್ಮೇಶನ್ ಆಗಿ ಅಂಡರ್ ದ ಗ್ರಾವಿಟಿ ಇಟ್ ಸ್ಟಾರ್ಟ್ ಟು ರೈನ್. ಹಾಗಾಗಿ ನಾರ್ಮಲಿ ದಟ್ ರೀಸನ್ ದ ಮೌಸಿಮ್ ರೀಸನ್ ಏನೈತಿ, ಇಟ್ ರಿಸೀವ್ಸ್ ದಿ ಹೈಯೆಸ್ಟ್ ರೈನ್ ಇನ್ ಇಂಡಿಯಾ. ರೈಟ್, ವಿಚ್ ರಿಸೀವ್ಸ್ ಥ್ರೂ ದಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಹೇಳಿ ಕರಿತೀವಿ. ರೈಟ್, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಒನ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೀವು ನೋಡಿದ್ರೆ, ಎಸ್ ಆಫ್ರಿಕನ್ ರಿಫ್ಟ್ ಬೆಸ್ಟ್ ಎಕ್ಸಾಂಪಲ್. ಹೌದಾ, ಈ ರಿಫ್ಟ್ ಅಗೇನ್ ಇಟ್ ಈಸ್ ಎಕ್ಸ್ಟೆಂಡಿಂಗ್. ಅರ್ಥ ಆಯ್ತಲ್ಲ, ಎಕ್ಸ್ಟೆಂಡಿಂಗ್. ಸೊ ಒಂದ್ ಪಾರ್ಟ್ ಆಫ್ ದಿ ಸೊಮಾಲಿಯನ್ ಫಾಲ್ಟ್ ಏನೈತಲ್ಲ ಅದು, ಇನ್ನೊಂದು ಪಾರ್ಟ್ ಕೂಡ ಅಗೇನ್ ಏನಾಗ್ತಾ ಇದೆ, ನಾವು ಎರಡೂ ಕೂಡ ಓಕೆ ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಹಾಗಾಗಿ ದ ಚಾನ್ಸಸ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇರ್ ವಿಲ್ ಬಿ ಅ ಚಾನ್ಸ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಸಿ ಬಿಟ್ವೀನ್ ದೀಸ್ ಟು ಕಾಂಟಿನೆಂಟ್ಸ್. ಯಾವ್ದಾದ್ರು ಸೊಮಾಲಿಯಾ ನೀವು ನೋಡಿದ್ರೆ ಆಫ್ರಿಕನ್ ರಿಫ್ಟ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ಅಪ್ ಟು ಜಿಂಬಾಬ್ವೆ ಅಥವಾ ಜಾಂಬಿಯಾ. ಸೊ ಅಲ್ಲಿವರೆಗೂ ಅದೇನು ಎಕ್ಸ್ಟೆಂಡ್ ಆಗೈತಿ. ಇವನ್ ಅದು ಕೂಡ ಇನ್ನೂ ಮುಂದೆ ಎಕ್ಸ್ಟೆಂಡ್ ಆಗೈತಿ ಅಂತ ಕೂಡ ನಮ್ಮ ಜಿಯೋಲಾಜಿಸ್ಟ್ ಹೇಳ್ತಾರೆ. ರೈಟ್, ಅದೇನೇ ಇರಲಿ. ಸೊ ಇವು ಇಂಪಾರ್ಟೆಂಟ್ ಆಗಿ ನೀವು ಓದಬೇಕಾಗಿತ್ತು. ಇನ್ನೊಂದು ಹಾಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮ್ ಅಂದ್ರೆ ಏನಾಗಿದೆ, ಯೂಶಲಿ ಈಗ ಒಂದು ಪ್ಲೇಟ್ ಇದೆ ಅಂತ ಅನ್ಕೊಳ್ಳಿ, ಇನ್ನೊಂದು ಪ್ಲೇಟ್ ಇದೆ ಅಂತ ಅನ್ಕೊಳ್ಳಿ. ಈ ಪ್ಲೇಟ್ ಟೋಟಲಿ ಇಟ್ಸ್ ಅ ಸ್ಯಾಂಡ್ವಿಚ್. ಯಾಕಂದ್ರೆ ಇಲ್ಲೊಂದು ಬಿಗ್ ಪ್ಲೇಟ್ ಇದೆ. ಹಾಗಾಗಿ ಈ ಪ್ಲೇಟ್ ಏನ್ ಮಾಡ್ತದೆ, ಕಂಟಿನ್ಯೂಸ್ ಆಗಿ ಇದ್ರ ಮೇಲೆ ಫೋರ್ಸ್ ಅನ್ನ ಹಾಕ್ತಾ ಇದೆ. ಇವಾಗ ದ ಪ್ಲೇಟ್ ಓಕೆ ಡಸಂಟ್ ಓಕೆ ಯಾವುದೇ ರೀತಿಯ ಫೋರ್ಸ್ ಇಲ್ಲ ಟು ಗೋ ಮೂವ್, ಅಥವಾ ಯಾವುದೊಂದು ಏನಿಲ್ಲ ಅದಕ್ಕೆ ಪರ್ಮಿಷನ್ ಇಲ್ಲ. ಅವಾಗ ಏನ್ ಮಾಡುತ್ತೆ, ಇಟ್ ಸ್ಟಾರ್ಟ್ ಟು ಈ ತರ
ಏನಾಗುತ್ತದೋ ಇಟ್ ಸ್ಟಾರ್ಟ್ ಟು ಮೂವ್ ಹಾರಿಜೆಂಟಲಿ ಪ್ಯಾರಲ್ ಆಗಿ ಮೂವ್ ಶುರು ಆಗ್ತದೆ. ಸೊ ಇದನ್ನೇ ವಿ ಕಾಲ್ ಆಸ್ ದಿ ಟ್ರಾನ್ಸ್ಫಾರ್ಮ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನಿಮ್ಮ ತಾರಿನ್ ಬೇಸಿನಲ್ಲಿ ರೈಟ್, ಅಥವಾ ನಿಮ್ಮ ಟಿಬೇಟನ್ ಪ್ಲೇಟು ಏನೈತೆ ಅದು ಟಿಬೇಟನ್ ಪ್ಲೇಟು ಅಥವಾ ಇಂಡಿಯನ್ ಪ್ಲೇಟ್ ಅನ್ನ ಎಕ್ಸಾಂಪಲ್ ತಗೋಬಹುದು. ದ ಇಂಡಿಯನ್ ಪ್ಲೇಟ್ ಅಂಡ್ ಟಿಬೇಟನ್ ಪ್ಲೇಟ್ ಅಲ್ಲಿ ಸೊ ವಿ ಕ್ಯಾನ್ ಫೈಂಡ್ ಅಷ್ಟೇ ಅಲ್ಲದೆ ನಿಮ್ಮ ಅನಟೋಲಿಯಾ ಸೊ ಪ್ಲೇಟ್ ಏನೈತಿ, ದ ಅನಟೋಲಿಯಾ ಪ್ಲೇಟ್ ಆಫ್ ದ ಟರ್ಕಿ, ಅದು ತುರ್ಕಿ ಅಂತ ಏನ್ ಕರಿತೀವಿ, ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಅಲ್ಲಿ ಕೂಡ ವಿ ಕ್ಯಾನ್ ಫೈಂಡ್. ಎಲ್ಲೆಲ್ಲಿ ಸಿಂಪಲ್ ಇಷ್ಟೇ ನೆನ್ಬಿಡಿ, ಎಲ್ಲಿ ಬಿಗ್ ಏನೋ ಪ್ಲೇಟ್ಸ್ ಇರ್ತದೆ, ಮೇಜರ್ ಪ್ಲೇಟ್ಸ್ ಇರುತ್ತೆ, ಆ ಬಿಟ್ವೀನ್ ಅಲ್ಲಿ ಸಣ್ಣ ಸಣ್ಣ ಯಾವುದೇ ಪ್ಲೇಟ್ ಕಂಡು ಬಂದ್ರು ವಿ ಕ್ಯಾನ್ ಅಬ್ಸರ್ವ್, ವಿ ಕ್ಯಾನ್ ಫೈಂಡ್ ದೇ ಟ್ರಾನ್ಸ್ಫಾರ್ಮ್ ಪ್ಲೇಟ್ ಅಂತ ಹೇಳಿ ಕರಿತೀವಿ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರಾ? ಸೊ ಇದು ಜಸ್ಟ್ ಈ ತರ ಬೇರೆ ಬೇರೆ ಟಾಪಿಕ್ಸ್ ಗಳದವ ಜುವಾಲಜಿ ಒಳಗ. ಅಷ್ಟೇ ಅಲ್ಲದೆ ಇಲ್ಲಿ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬರ್ತದ. ಓಕೆ, ಎಕ್ಸಾಂಪಲ್ ಇನ್ಸೆಲ್ ಬರ್ಗ್ಸ್. ಓಕೆ, ಮೊನಾಡ್ನಾಕ್ಸ್ ಅಂದ್ರೆ ಏನು, ರೈಟ್. ಅದೇ ರೀತಿಯಾಗಿ ಸೊ ವಿ ಹ್ಯಾವ್ ದ ಯುನೋ ದ ಡೆಮೋಸೈಲ್ಸ್ ಅಂತ ಹೇಳಿ ಬರ್ತದ. ಆಮೇಲೆ ಓಲಾಸ್ ಅಂತ ಹೇಳಿ ಓಲಾಸ್ ಬರೋದಿಲ್ಲ, ಕಾಸ್ಟ್ ಅಲ್ಲಿ ಬರ್ತದ. ಸೊ ಆಮೇಲೆ ಎವೋಲಿಯನ್ ಮತ್ತೆ ಹೇಳ್ಬೇಕು ಅಂತಂದಾಗೆ ಎಸ್ ಬ್ಲೋಯಿಂಗ್ ಔಟ್ಸ್ ಅಂತ ಹೇಳಿ ಬರ್ತದ. ಆಮೇಲೆ ಪ್ಲಾಯಾಸ್ ಅಂತ ಹೇಳಿ ಬರ್ತದ. ಅದೇ ಓಎಸಿಸ್ ಅಂತ ಹೇಳಿ ಬರ್ತದೆ, ರೆಕ್ಸ್ ಇದೆ, ಎರೆಕ್ಸ್ ಇದೆ, ಹಮಡಾಸ್ ಇದೆ, ರೈಟ್. ಅದೇ ರೀತಿಯಾಗಿ ವಿ ಹ್ಯಾವ್ ಯುನೋ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾದ್ರೆ ಜಿಯೋಜೆನ್ಸ್ ಅಂತ ಹೇಳಿ ಕರಿತೀವಿ, ಏರ್ಡಾಂಗ್ಸ್ ಅಂತ ಹೇಳಿ ಕರಿತೀವಿ, ಹೆಂಗ್ ಫಾರ್ಮ್ ಆಗ್ತವ. ಓಕೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಗೊತ್ತಿರಬೇಕು. ಅದೇ ತರನಾಗಿ ಫ್ಲೂವಿಯಲ್ ಅಂತ ಬಂದಾಗ ಸರ್ಫೇಸ್ ವಾಟರ್ ಯಾವ್ಯಾವ ರೀತಿಯ ಲ್ಯಾಂಡ್ ಫಾರ್ಮ್ ಅನ್ನ ನಾರ್ಮಲಿ ಕ್ರಿಯೇಟ್ ಮಾಡ್ತದೆ, ರೈಟ್. ಬೀಟ್ ಅಕ್ಕಿ ಏನೋ ಬಟ್ ಅದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಸೊ ಏನನ್ನ ಅಂತಂದಾಗ ಸೊ ರಿವರ್ ಚಾನಲ್ ಅನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ, ಆ ರಿವರ್ ಚಾನಲ್ ಬಗ್ಗೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ರೈಟ್, ಅದೇನು ಒಳಗೊಂಡಿರ್ತದೆ ರಿವರ್ ಚಾನಲ್ ಆಗಿದ್ರೆ ಯೂಶುವಲಿ ರೈಟ್ ಯೂತ್ ಸ್ಟೇಜು, ಮೆಚೂರ್ ಸ್ಟೇಜು ಅಂಡ್ ಓಲ್ಡ್ ಸ್ಟೇಜ್ ಅಂತ ಇರ್ತದೆ. ಹಾಗಾದ್ರೆ ಎಲ್ಲೆಲ್ಲಿ ಪ್ಲಂಜ್ ಹೋಲ್ಸ್ ಫಾರ್ಮ್ ಆಗ್ತಾವ, ರೈಟ್, ಎಲ್ಲೆಲ್ಲಿ ಇನ್ನೊಂದು ನಾರ್ಮಲ್ ಆಗಿರ್ತಕ್ಕಂತಹ ನಿಮ್ಮ ಯಾವ್ದು ಪಾಟ್ ಹೋಲ್ಸ್ ಗಳು ಕಂಡು ಬರ್ತಾವ, ಕೆನಯಾನ್ಸ್ ಗಳು ಎಲ್ಲಿ ಕಂಡು ಬರ್ತಾವ, ಜಾರ್ಜಸ್ ಅಥವಾ ಗಾರ್ಜಸ್ ಗಳು ಎಲ್ಲಿ ಕಂಡು ಬರ್ತಾವ. ಅದೇ ರೀತಿಯಾಗಿ ವಿ ಶೇಪ್ಡ್ ವ್ಯಾಲಿ ಎಲ್ಲಿ ಕಂಡು ಬರುತ್ತೆ, ಯು ಶೇಪ್ಡ್ ವ್ಯಾಲಿ ಎಲ್ಲಿ ಕಂಡು ಬರ್ತದ, ರೈಟ್. ಸೊ ಆಮೇಲೆ ಇನ್ನೊಂದು ಗ್ಲೇಷಿಯರ್ ಅಲ್ಲಿ ಕೂಡ ಹೇಳ್ಬೋದು ಯು ಶೇಪ್, ಇಲ್ಲಿ ಕೂಡ ಹೇಳ್ಬೋದು. ಆಮೇಲೆ ಆಕ್ಸ್ಮೋ ಲೇಕ್ಸ್ ಎಲ್ಲಿ ಕಂಡು ಬರ್ತವ, ಆಕ್ಸ್ಮೋ ಸ್ಕಾರ್ಸ್ ಎಲ್ಲಿ ಕಂಡು ಬರ್ತವ, ಪಾಯಿಂಟ್ ಬಾರ್ ಗಳು ಎಲ್ಲಿ ಕಂಡು ಬರ್ತವ, ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಡೆಲ್ಟಾ, ಬೀಟ್ ಅದು ಆರ್ಕ್ವೇ ಡೆಲ್ಟಾ ಅಂತ ಹೇಳಿ ಬರ್ತದ, ಬರ್ಡ್ ಫುಡ್ ಡೆಲ್ಟಾ ಅಂತ ಹೇಳಿ ಬರ್ತದ, ಕಸ್ಪೇಟ್ ಡೆಲ್ಟಾ ಅಂತ ಬರ್ತದ. ಹಾಗೆ ಇಂಡಿಯಾದಲ್ಲಿ ಯಾವ ರಿವರು ಯಾವ ಡೆಲ್ಟಾ ಅನ್ನು ಫಾಲೋ ಮಾಡ್ತದ, ರೈಟ್. ಇವೆಲ್ಲವನ್ನು ಕೂಡ ನಾವಿಲ್ಲಿ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಲ್ಲಿ ಓದ್ಬೇಕಾಗುತ್ತೆ, ರೈಟ್. ಇದೇ ರೀತಿಯಾಗಿ ಮತ್ತೊಂದು ಬರ್ತದ ಕಾರ್ಸ್ಟ್ ಅಂತ. ಕಾರ್ಸ್ಟ್ ಅಲ್ಲಿ ಕ್ಲೈಮ್ಸ್ ಇದೆ, ಗ್ರೈಕ್ಸ್ ಇದೆ, ದಟ್ ಲೈನ್ಸ್ ಅಂತ ಹೇಳಿ ಬರ್ತದ, ಸಿಂಕ್ ಹೋಲ್ಸ್ ಅಂತ ಇದೆ, ಕೊಲಾಪ್ಸಿಂಗ್ಸ್ ಅಂತ ಬರ್ತದ, ಸಿಲಾಟ್ಸ್ ಅಂತ ಹೇಳಿ ಬರ್ತದ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅದ್ರೊಳಗ ಸ್ಟಾಲಕ್ ಮೈಟ್ಸ್ ಅಂತ ಇದೆ, ಸ್ಟಾಲಕ್ ಟೈಟ್ಸ್ ಅಂತ ಹೇಳಿ ಬರ್ತದೆ, ಫ್ಲೋಯಿಂಗ್ ಸ್ಟೋನ್ಸ್ ಅಂತ ಹೇಳಿ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಲ್ಯಾಂಡ್ ಫಾರ್ಮ್ಸ್. ಓಕೆ, ಅವನು ಕೂಡ ಸ್ಪೇಲಿಯೋ ದೇಮ್ಸ್ ಅಂತ ಏನು ಕರಿತೀವಿ, ಇವುಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ರೈಟ್. ಇದಾದ ನಂತರ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳೋದಾದ್ರೆ ರೈಟ್, ಇಲ್ಲಿ ಕ್ಲೇಶಿಯಲ್ ಲ್ಯಾಂಡ್ ಫಾರ್ಮ್ ಅಂತ ಹೇಳಿ ಬರ್ತದೆ. ಅದರಲ್ಲಿ ವಿ ಹ್ಯಾವ್ ದಿ ನೊಂತಾಕ್ಸ್ ಅಂತ ಹೇಳಿ ಬರ್ತದೆ. ಓಕೆ, ಹಾರ್ನ್ ಇದೆ, ಎರೆಟ್ಸ್ ಇದೆ, ಕೋಲ್ಸ್ ಅಂತ ಹೇಳಿ ಬರ್ತದೆ, ಥಾರ್ನ್ಸ್ ಅಂತ ಹೇಳಿ ಬರ್ತದೆ, ಡ್ರಮ್ಲಿನ್ಸ್ ಅಂತ ಹೇಳಿ ಬರ್ತದೆ, ಕೇಮ್ಸ್ ಅಂತ ಬರ್ತದೆ, ಎಸ್ಕರ್ಸ್ ಅಂತ ಹೇಳಿ ಬರ್ತದೆ, ಮೊರೈನ್ಸ್ ಇದೆ, ಶೋವಲ್ಸ್ ಇದೆ. ಶೋವಲ್ಸ್ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಅಡಮ್ಸ್ ಬ್ರಿಡ್ಜ್, ಇನ್ ರಾಮ್ ಸೇತು ಅಂತ ಏನ್ ಕರಿತೀವಲ್ಲ, ಇಟ್ಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಅಡಮ್ಸ್ ಸಾರಿ ಶೋವಲ್ಸ್ಗೆ, ರೈಟ್. ಇದ್ರ ಬೇರೆ ಬೇರೆ ಆಮೇಲೆ ಕೆಟಲ್ಸ್ ಇದಾವೆ, ಹೌದಲ್ಲ. ಸೊ ಕೆಟಲ್ಸ್ ಕೂಡ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇಮ್. ಓಕೆ, ವಾಟ್ ಯು ಮೀನ್ ಬೈ ಅಬ್ಲೇಷನ್ ಅಂದ್ರೆ ಏನು, ಹೌದಲ್ಲ, ಅಬ್ಲೇಷನ್ ಇವು ಕೂಡ ಗೊತ್ತಿರ್ಬೇಕಾಗ್ತದೆ ಗ್ಲೇಷಿಯರ್ ಒಳಗೆ. ಅದೇ ರೀತಿಯಾಗಿ ಕೋಸ್ಟಲ್ ಅಥವಾ ಸಿ ಲ್ಯಾಂಡ್ ಫಾರ್ಮ್ಸ್ ಕೂಡ ಇದಾವೆ. ಅಪ್ಗೆ ವೇವ್ ಕಟ್ ಪ್ಲಾಟ್ಫಾರ್ಮ್, ಕರ್ನಾಟಕ ಇಸ್ ಅ ವೇವ್ ಕಟ್ ಪ್ಲಾಟ್ಫಾರ್ಮ್, ಹಂಗಂದ್ರೆ ಏನು, ಸ್ಯಾಂಡ್ ಬಾರ್ಸ್ ಅಂದ್ರೆ ಏನು, ಸ್ಟ್ಯಾಂಕ್ಸ್ ಅಂದ್ರೆ ಏನು, ಸ್ಟ್ಯಾಕ್ಸ್ ಅಂದ್ರೆ ಏನು, ಸ್ಟಂಪ್ಸ್ ಅಂದ್ರೆ ಏನು, ಹೂಕ್ಸ್ ಅಂದ್ರೆ ಏನು, ಶೋರ್ಗೂ ಮತ್ತು ಕೋಸ್ಟ್ಗೂ ಡಿಫ್ರೆನ್ಸ್ ಏನೈತಿ, ಯಾಕೆ ನ್ಯಾಚುರಲ್ ಪೋರ್ಟ್ ಸಬ್ಮರ್ಜೆಂಟ್ ಪ್ಲೇಟ್, ಓಕೆ, ಸಬ್ಮರ್ಜೆನ್ಸ್ ಆಫ್ ಕೋಸ್ಟ್ ಅಲ್ಲೇ ಬೆಳಿತಾವೆ. ಹಾಗೆ ಇಲ್ಲಿ ಕೂಡ ವಾಟ್ ಯು ಮೀನ್ ಬೈ ಸಬ್ಮರ್ಜೆಂಟ್ ಕೋಸ್ಟ್ ಅಂದ್ರೆ ಏನು, ಓಕೆ. ಆಮೇಲೆ ಎಮರ್ಜೆಂಟ್ ಕೋಸ್ಟ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಐಸೋಸ್ಟ್ಯಾಟಿಕ್ ಕಂಡೀಷನ್, ಯು ಸ್ಟ್ಯಾಟಿಕ್ ಕಂಡೀಷನ್. ಹಾಗೆ ಕರ್ನಾಟಕದ ಕೋಸ್ಟ್ ಯಾವ್ದಕ್ಕೆ ಎಕ್ಸಾಂಪಲ್, ಇಂಡಿಯಾದ ವೆಸ್ಟ್ ಕೋಸ್ಟ್ ಯಾವ್ದಕ್ಕೆ ಎಕ್ಸಾಂಪಲ್, ಈಸ್ಟ್ ಕೋಸ್ಟ್ ಯಾವ್ದಕ್ಕೆ ಎಕ್ಸಾಂಪಲ್. ಸರ್ ಯು ಪಿ ಎಸ್ ಅಲ್ಲಿ ಕೂಡ ಅದು ಕೇಳಿದ್ದಾರೆ. ಅದೇ ಹೇಳಿದಲ್ಲ, ಯಾರು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು, ಓಕೆ, ಜಾಗ್ರಫಿ ಮಾತ್ರ ಬಹಳ ಈಸಿ ಕೇಳಿದ್ದಾರೆ ಈ ಸಾರಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಒಳಗೆ. ಬಟ್
ಅಲ್ಲಿ ಏನ್ ಬೇಕಾಗಿತ್ತು, ಎಷ್ಟು ಓದ್ತೀರಿ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ. ಓಕೆ, ಯಾಕಂದ್ರೆ ಓದೋದಕ್ಕಂತೂ ಲಿಮಿಟ್ ಇಲ್ಲ. ಓದ್ತಾ ಹೋಗ್ಬಿಟ್ರೆ ಎಷ್ಟು ಓದಿದ್ರು ಕಡಿಮೆನೆ ಅನ್ಸ್ತದಲ್ವಾ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ, ರೈಟ್, ಇದೇ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನನ್ನಲ್ಲಿ ಹೇಳ್ಬೇಕು ಅಂತಂದ್ರೆ, ರೈಟ್, ಯಾವ್ದಾಯ್ತು. ಸೊ ವಿ ಹ್ಯಾವ್ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್, ವಿ ಹ್ಯಾವ್ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಆಯ್ತು. ಅದೇ ರೀತಿಯಾಗಿ ಕಾರ್ಸ್ ಲ್ಯಾಂಡ್ ಫಾರ್ಮ್ಸ್ ಅನ್ನು ನಾನು ಹೇಳಿದೆ, ರೈಟ್. ಸೊ ಓಕೆ, ಯಾವುದು ಒಳಸೆ ಇದೆ, ಎವೋಲಿಯನ್ ಆಯ್ತಾ, ಸೊ ಫ್ಲೂವಿಯಲ್ ಆಯ್ತಾ, ಕಾಸ್ಟ್ ಆಯ್ತಾ, ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕೂಡ ನಾವು ಡಿಸ್ಕಷನ್ ಮಾಡಿದೆ. ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್ ಇರ್ಬೋದಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಯಾವ್ದು ಹೇಳಿದ್ದಪ್ಪ ನಾನು ಮತ್ತೆ, ಎಸ್, ಗ್ಲೇಷಿಯರ್. ಇವು 5. ಇದ್ರ ಜೊತೆಗೆ ಮತ್ತೆ ನಾನು ಹೇಳಿದೆ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಮಾತಾಡಿದ್ನ. ಅದರಲ್ಲಿ ಇಂಟ್ರೂಸಿವ್ ಇದೆ, ಇನ್ನೊಂದು ಎಕ್ಸ್ಟ್ರೂಸಿವ್ ಇದೆಯಾ. ಇಂಟ್ರೂಸಿವ್ ಒಳಗೆ ನಾನು ಹೇಳಿದೆ, ಬಹಳ ಹೇಳಿದ್ನಲ್ವಾ, ಲುಪೋಲಿಟ್ಸ್ ಇದೆ, ಲ್ಯಾಕೋಲಿಟ್ಸ್ ಇದೆ, ಫೈಕೋಲಿಟ್ಸ್ ಇದೆ. ಓಕೆ, ಆಮೇಲೆ ವಿ ಕ್ಯಾನ್ ಸೇ ದಟ್ ಪ್ಲುಟೋನಿಕ್ ಅಂತ ಹೇಳಿ ಬರ್ತದ. ಗೆಟಿ ಮೈ ಪಾಯಿಂಟ್. ಮತ್ತೆ ಬೇರೆ ಬೇರೆ ಟೈಪ್ಸ್ ಇದಾವೆ, ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಆಮೇಲೆ ಎಕ್ಸ್ಟ್ರೂಸಿವ್ ಒಳಗೆ ಅಷ್ಟೇ, ವಿ ಆಲ್ಸೋ ಗೊತ್ತಿರ್ಬೇಕಾಗ್ತದ, ರೈಟ್. ಯಾವುದು ಸೈಡ್ ದಟ್ ನಿಮ್ಮ ಶಿಲ್ಸ್ ಇರ್ಬೋದು, ಆಮೇಲೆ ಅದೇ ರೀತಿಯಾಗಿ ಕಂಪೋಸಿಟ್ ವೋಲ್ಕ್ಯಾನೋಸ್ ಇರ್ಬೋದು, ರೈಟ್. ಅದೇ ರೀತಿಯಾಗಿ ಬರ್ತಕ್ಕಂತಹ ಲಹರ್ಗಳಿರ್ಬಹುದು, ರೈಟ್. ಅದೇ ರೀತಿಯಾಗಿ ಬರ್ತಕ್ಕಂತಹ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದಪ್ಪ ನಮ್ಮಲ್ಲಿ ಅವಾಗಲೇ. ಸೊ ಲಹರ್ ಜೊತೆಗೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಯಾವುದು, ಎಸ್, ಸಿಂಡರ್ ಕೋನ್ಸ್ ಇರ್ಬೋದು, ಕಾಲ್ಡೆರಾಸ್ ಇರ್ಬೋದು, ರೈಟ್. ಅದು ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಕ್ಯಾನೋಸ್ ಗೊತ್ತಿರಬೇಕು, ಹೌ ವೋಲ್ಕ್ಯಾನೋಸ್ ಫಾರ್ಮ್ ಆಗ್ತವೆ. ಆಮೇಲೆ ಜುವಾಲಜಿ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದಾಗ, ಮೋಸ್ಟ್ ಇಂಪಾರ್ಟೆಂಟ್, ರೈಟ್, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಓಕೆ ಓಕೆ, ಇದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಂತ. ವಾಟ್ ಯು ಮೀನ್ ಬೈ ಪ್ಲೇಟ್ ಅಂದ್ರೆ ಏನು, ಓಕೆ, ಹೇಳ್ತಾ ಇದ್ರು ಟೈಪ್ಸ್ ಆಫ್ ಪ್ಲೇಟ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ, ಓಕೆ, ವಾಟ್ ಯು ಸೇ ದಟ್. ಓಕೆ, ಹಾಗಿದ್ರೆ ನೀವು ಕೆಳಗಡೆ ಹೋದಂಗೆಲ್ಲ ಟೆಂಪರೇಚರ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತದೆ. ಇದನ್ನ ನಾವು ಎಂತ ಕರಿತೀವಿ, ಜಿಯೋ ಥರ್ಮಲ್ ಗ್ರೇಡಿಯಂಟ್. ಇದನ್ನು ಕೂಡ UPSC ಒಳಗೆ ಕೇಳ್ಯಾರ. ವಾಟ್ ಯು ಮೀನ್ ಬೈ ಜಿಯೋ ಥರ್ಮಲ್, ಹೆಂಗ್ ನೀವು, ಓಕೆ, ಅಟ್ಮಾಸ್ಫಿಯರ್ ಒಳಗೆ ಇದೆ ಅಲ್ವಾ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಕಾಲ್. ಸೊ ಮೇಲೆ ಹೋದಂಗೆ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಇಸ್ ಕಾಲ್ಡ್ ನ್ಯಾಚುರಲ್ ಲ್ಯಾಪ್ಸ್ ರೇಟ್ ಅಥವಾ ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್. ಹೌದಲ್ಲ. ಫಾರ್ ಈಚ್ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್. ಅದೇ ಇದರಲ್ಲಿ ಈಚ್ 100 ಮೀಟರ್ಗೆ ಅರೌಂಡ್ 25 to 30 ಡಿಗ್ರಿ ಸೆಲ್ಸಿಯಸ್. ಇದನ್ನು ಜಿಯೋ ಥರ್ಮಲ್ ಗ್ರೇಡಿಯಂಟ್, ಇದನ್ನ ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್, ಎನ್ವಿರಾನ್ಮೆಂಟಲ್ ಗ್ರೇಡಿಯಂಟ್ ಅಂತ ಕರಿಬಹುದು, ರೈಟ್. ಅದೇ ತರನಾಗಿ, ರೈಟ್, ಇದು ಇದೆಯಾ, ಇದು ಆಯ್ತಾ. ಆಮೇಲೆ ಅದೇ ರೀತಿ ಎನ್ವಿರಾನ್ಮೆಂಟ್ ಅಲ್ಲಿ ಮೇಲೆ ಹೋದಂಗೆಲ್ಲ ವಿಸಿಟೇಷನ್ ಏನಾಗುತ್ತೆ, ಕಡಿಮೆ. ಇದನ್ನ ನಾವೇಂತ ಕರಿತೀವಿ, ಇಕೋಕ್ಲೈನ್ ಅಂತ ಕರಿತೀವಿ. ನೋಡಿ, ಒಂದಕ್ಕೊಂದು ಹೆಂಗ್ ಲಿಂಕ್ ಇದೆ. ಇಕೋಕ್ಲೈನ್ ಡೆನ್ಸಿಟಿ ಹೆಚ್ಚು ಕಮ್ಮಿ ಇದ್ರೆ ಫೆಕ್ನೋಕ್ಲೈನ್ ಅಂತ ಕರಿತೀವಿ, ರೈಟ್. ಅದು ಸಲೈನಿಟಿ ಹೆಚ್ಚು ಕಮ್ಮಿ ಇದ್ರೆ ಏನಂತ ಕರಿತೀವಿ ನಾವು ಅದಕ್ಕೆ, ಸಲೈನ್ ಮೀನ್ಸ್ ವಾಟ್, ಸಲೈನ್ ಅಂದ್ರೆ ಏನಂತ ಕರಿತೀವಿ, ಹೆಲೋಕ್ಲೈನ್. ಥರ್ಮೋ ಮತ್ಲಬ್ ಟೆಂಪರೇಚರ್, ಥರ್ಮೋಕ್ಲೈನ್ ಅಂದ್ರೆ ಟೆಂಪರೇಚರ್, ರೈಟ್. ಥರ್ಮೋಕ್ಲೈನ್ ಅಂದ್ರೆ ಟೆಂಪರೇಚರ್, ಕ್ಲೈನ್ ಅಂದ್ರೆ ಏನಂದ್ರೆ ಜಸ್ಟ್ ಗ್ರೇಡಿಯಂಟ್. ಅದು ಹೆಂಗೆ, ಇದು ನಾವು ಹೈ ಪ್ರೆಷರ್, ಇನ್ನೊಂದು ಲೋ ಪ್ರೆಷರ್. ಇದು ನಾವು ಹೆಂಗೆ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಅಂತ ಕರಿತೀವಲ್ಲ, ಅದೇ ತರ ಟೆಂಪರೇಚರ್ ಗ್ರೇಡಿಯಂಟ್ ಇದ್ರೆ ಥರ್ಮಲ್ ಗ್ರೇಡಿಯಂಟ್. ಅಥವಾ ಅದೇ ತರ ನಿಮ್ಮ ಎಲ್ಲಿ ಇಂಟೀರಿಯರ್ ಆಫ್ ಅರ್ತ್ ಅಲ್ಲಿ ಟೆಂಪರೇಚರ್ ಗ್ರೇಡಿಯಂಟ್ ಇದ್ರೆ ಅದಕ್ಕೆ ನಾವು ಜಿಯೋ ಥರ್ಮಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಯಾಕಂದ್ರೆ ಜಿಯೋ ಥರ್ಮಲ್ ಗ್ರೇಡಿಯಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಟು ಐಡೆಂಟಿಫೈ ದಿ ಪೊಟೆನ್ಶಿಯಾಲಿಟಿ ಆಫ್ ದಟ್ ರೀಸನ್ ಟು ಗಿವ್ ದಿ ಜಿಯೋ ಥರ್ಮಲ್ ಎನರ್ಜಿ. ಹಾಗಾಗಿ ದಟ್ಸ್ ಮ್ಯಾಟರ್ಸ್ ಎ ಲಾಟ್ ಆಗ್ತದೆ ಇಲ್ಲಿ, ಕ್ಲಿಯರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ರೈಟ್, ಇದ್ರ ಜೊತೆಗೆ ಓಕೆ, ಜುವಾಲಜಿ ಒಳಗೆ ಮತ್ತೆ ನಿಮ್ಗೆ ಏನ್ ನಾನು ಹೇಳ್ತೀನಿ ಅಂತಂದಾಗ, ಪ್ಲೇಟ್ ಒಳಗೆ ಬಹಳ ಇದೆ. ಮತ್ತೆ ಆ ಪ್ಲೇಸಸ್ ಯಾವಿದಾವೆ, ಜಿಯೋ ಥರ್ಮಲ್ ಪ್ಲೇಸಸ್ ಯಾವಿದಾವೆ, ಗೀಸರ್ಸ್ ಅಂದ್ರೆ ಏನು, ರೈಟ್. ಅದೇ ರೀತಿಯಾಗಿ ಹಾಟ್ ಸ್ಪ್ರಿಂಗ್ಸ್ ಅಂದ್ರೆ ಏನು, ಹಾಗಾದ್ರೆ ಅವ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಏನೈತಿ, ರೈಟ್. ಸೊ ಅದು ಕೂಡ ನಾವಿಲ್ಲಿ ನೋಡೋಣ ಅಂತ, ಅರ್ಥ ಆಗ್ತದೆ. ಆಮೇಲೆ ಯಾವಾಗ ನೀವು ಇಂಟೀರಿಯರ್ ಬಗ್ಗೆ, ಅರ್ತ್ ಬಗ್ಗೆ ಓದ್ತಾ ಇದ್ದೀರಿ ಅಂದ್ರೆ, ವೋಲ್ಕ್ಯಾನೋಸ್ ಹತ್ರ ಮರೆಯಂಗಿಲ್ಲ. ಇನ್ನೊಂದು ಅರ್ಥಕ್ವೇಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗೆ ಅರ್ಥಕ್ವೇಕ್ಸ್ ಅಲ್ಲಿ ಹೆಂಗ್ ಆಗ್ತವೆ, ಯೂಶುವಲಿ ಜಿಯೋಲಾಜಿಕಲ್ ಅರ್ಥಕ್ವೇಕ್ಸ್, ವೋಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ ಆಗಿರ್ತವೆ. ಬಿಟ್ರೆ ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ ಆಗಿ 2 ಅರ್ಥಕ್ವೇಕ್ಸ್ ಆಗ್ತವೆ. ಅದು ಬಿಟ್ರೆ ಉಳಿದವೆಲ್ಲವೂ ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್ ಅರ್ಥಕ್ವೇಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೊಯ್ನಾ ಅರ್ಥಕ್ವೇಕ್ ಏನಾಯ್ತು, ಅಥವಾ ಕೊಯ್ನಾದಲ್ಲಿ ಬಂದಿರ್ತಕ್ಕಂಥ ನಾರ್ಮಲ್ ಫಾಲ್ಟ್ ಏನೈತಿ, ಇಟ್ಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್, ನಿಮ್ಮ ಆರ್ಟಿಫಿಷಿಯಲ್ ಅರ್ಥಕ್ವೇಕ್ ಕಾರಣ. ಅದೇ ರೀತಿಯಾಗಿ ಸೊ ಬರ್ತಕ್ಕಂತಹ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವೇನ್ ಹೇಳ್ತೀವಿ ಆಗಿದ್ರೆ, ರೈಟ್, ಸಾರಿ, ರೈಟ್. ಸೊ ಇಂಪಾರ್ಟೆಂಟ್ ಆಗಿ ಮತ್ತೆ ನಾವೇನ್ ತಗೊಂಡ್ಬರ್ತೀವಪ್ಪ ಅಂತಂದ್ರಲ್ಲಿ ಜುವಾಲಜಿ ಒಳಗ, ರೈಟ್, ಅರ್ಥಕ್ವೇಕ್ ಬಗ್ಗೆ ಹೇಳ್ಬೇಕಾದ್ರೆ
ಕೆಲವೊಂದ್ಸಾರಿ ವೆನ್ ಎವರ್ ಯು ಆರ್ ಬಾಂಬಿಂಗ್ ಅಂಡ್ ವೆನ್ ಯು ಆರ್ ಟೆಸ್ಟಿಂಗ್ ದಿ ನ್ಯೂಕ್ಲಿಯರ್ ಅದರಿಂದ ಕೂಡ ವೈಬ್ರೇಷನ್. ವಾಟ್ ಯು ಮೀನ್ ಬೈ ಅರ್ಥಕ್ವೇಕ್ ಅಂದ್ರೆ ಓಕೆ ಇಟ್ ಜನರೇಟ್ ಸಮ್ ವೈಬ್ರೇಷನಲ್ ಎನರ್ಜಿ. ದಟ್ ವೈಬ್ರೇಷನಲ್ ಎನರ್ಜಿ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಆಕ್ಚುಲಿ ಶೇಕ್ಸ್ ದಿ ಅರ್ತ್. ಸೊ ಅರ್ಥನ ಏನ್ ಮಾಡುತ್ತಿದ್ದಾಗಿದ್ರೆ ಶೇಕ್ ಮಾಡ್ತದ. ಅರ್ಥ ಅಂದ್ರೆ ಅರ್ಥದಲ್ಲಿ ತಗೊಂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪಿ ವೇವ್ಸ್, ಎಸ್ ವೇವ್ಸ್. ಓಕೆ ಆಮೇಲೆ ವಾಟ್ ಐ ಸೇ ದಟ್ ಅರ್ಥಕ್ವೇಕ್ ಶಾಡೋ ಜೋನ್ ಅಂತ ಹೇಳಿ ಬರ್ತದ. ಓಕೆ ಎರಡಿದೆ, ಒಂದು ಪಿ ವೇವ್ಸ್ಗೂ ಶಾಡೋ ಜೋನ್ ಇದೆ, ನಿಮ್ಮ ಓಕೆ ಎಸ್ ವೇವ್ ಕೂಡ ಅಲ್ಲಿ ಏನೈತಪ್ಪ ಅಂತಂದಾಗ ಸೊ ಯೂಶುವಲಿ ಶಾಡೋ ಜೋನ್ ಇದೆ ಅಂತ ಹೇಳಿ ಗೊತ್ತಿರ್ಬೇಕಾಗ್ತದ. ಏನದು, ಯಾಕೆ ಹಂಗ ಆಗ್ತದ, ರೈಟ್. ಸೊ ಅದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳನೇ ಇಂಪಾರ್ಟೆಂಟ್ ಆಗ್ತದ. ಅದೇ ರೀತಿಯಾಗಿ ನಾವು ಹೆಂಗೆ ಏನೋ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನ್ ಹೇಳ್ತೀನಿ ನಾನಿಲ್ಲಿ ಆ ಒಂದು ಅರ್ಥಕ್ವೇಕ್ ಏನೈತಲ್ಲ ಆ ಅರ್ಥಕ್ವೇಕ್ ಅನ್ನ ನಾವು ಕರೆಕ್ಟ್ ಆಗಿ ಇಲ್ಲಿ ಮತ್ತೆ ನೋಡ್ಬೇಕಂದ್ರೆ ಅದ್ರಲ್ಲಿ ಎರಡಿದೆ, ರೆಕ್ಟರ್ ಸ್ಕೇಲ್ ಏನದು ಅಂಡ್ ಮರ್ಕಲಿ ಸ್ಕೇಲ್ ಏನದು, ಹಾಗೆ ಏನ್ ಡಿಫ್ರೆನ್ಸ್ ಇದೆ ಅದು ಕೂಡ ಗೊತ್ತಿರ್ಬೇಕಾಗ್ತದೆ. ಆಮೇಲೆ ಅದೇ ರೀತಿಯಾಗಿ ಲವ್ ವೇವ್ಸ್ ಅಂತ ಬರ್ತದೆ, ರೆಲೆ ವೇವ್ಸ್ ಅಂತ ಹೇಳಿ ಬರ್ತದೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮಿನೇಷನ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನಿದೆ, ಒನ್ ಆಫ್ ದಿ ಓಲ್ಡೆಸ್ಟ್ ಓಕೆ ಆರ್ಗನೈಸೇಷನ್ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಿಂಗ್, ರೈಟ್. ಈ ಮಿನಿಸ್ಟ್ರಿ ಆಫ್ ಮೈನಿಂಗ್ ಒಳಗೆ ಬರ್ತದೆ ಇದು. ಓಕೆ ಇವ್ರ ಅಂಡರ್ GSI ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ರಿಲೀಸಸ್ ದಿ ಏನು ಅರ್ಥಕ್ವೇಕ್ ಜೋನ್ಸ್ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಓಕೆ ಟೋಟಲ್ ಆಗಿದ್ರೆ 5 ಇದಾವ. ಆ 5 ಪೊಟೆನ್ಶಿಯಲ್ ಥ್ರೆಟ್ ಇರ್ತಕ್ಕಂಥ ಯಾವ್ದಾದ್ರು 4. ಹಾಗಾಗಿ ಯೂಶುವಲಿ ಎಕ್ಸಾಮ್ ಒಳಗ ಎಷ್ಟು ಡಿವೈಡ್ ಮಾಡ್ಕೊಂಡ್ರೆ ಯೂಶುವಲಿ 5 ಅದು, ಬಟ್ 5 ಅಂದ್ರೆ ವಾಟ್ ಐ ಸೇ ದಟ್ ನಿಮ್ಮ ಫಸ್ಟ್ ಒನ್ ಅಷ್ಟೊಂದು ಎಫೆಕ್ಟಿವ್ ಆಗಿರುವುದಿಲ್ಲ ಅಥವಾ ಅಷ್ಟೊಂದಲ್ಲಿ ಆಗೋದಿಲ್ಲ. ಹಾಗಾಗಿ ಯೂಶುವಲ್ ನಾವು ಎಂತ ಮಾಡ್ತೀವಿ 4, ರೈಟ್. ಆಮೇಲೆ ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೆ, ಜುಲಾಜಿಕಲ್ ಇವ್ರು ಬಿಡ್ತಾರೆ, ಬಟ್ ಇದನ್ನ ಯಾರು ಮಾನಿಟರ್ ಮಾಡ್ತಾರೆ, ಓಕೆ ಯಾವ ಆರ್ಗನೈಸೇಷನ್ ಮಾಡ್ತದೆ ಅಥವಾ ಯಾವ ಮಿನಿಸ್ಟ್ರಿ ಮಾಡ್ತದೆ ಅನ್ನೋದು ಕೂಡ ಗೊತ್ತಿರ್ಬೇಕಾಗ್ತದೆ. ಅರ್ಥ ಆಗ್ತದಲ್ಲ. ಇದೆಲ್ಲವೂ ಕೂಡ ನಾವು ಜಿಯಾಲಜಿ ಒಳಗ ಓದ್ತೀವಿ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್, ರೈಟ್. ಹಾಗಿದ್ರೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಪ್ಪ, ರೈಟ್. ಏನಾಗಿದ್ರೆ ಜಾಗ್ರಫಿಗೂ ಮತ್ತು ಜುವಾಲಜಿಗೂ ಡಿಫ್ರೆನ್ಸ್. ಓಕೆ ಜುವಾಲಜಿ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು, ನಾವು ಏನೇನು ಓದ್ಬೇಕು ಅಂತ ಹೇಳಿ ಒಂದು ಐಡಿಯಾ ಬಂತು ಅಂತ ಅನ್ಕೋತೀವಿ ನಾವು ಕ್ಲಿಯರ್ ಆಗಿ, ಕರೆಕ್ಟ್, ರೈಟ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಸೊ ವಾಟ್ ಟು ರೀಡ್ ಅಂತ ಹೇಳಿ ಗೊತ್ತಾಯ್ತು, ರೈಟ್. ಸೊ ಇದಾದ ನಂತರ ನಾನು ಹೇಳ್ತಾ ಇದ್ದೆ ಇನ್ನೊಂದು ಜಿಯೋಗ್ರಫಿ, ರೈಟ್. ಸರ್ ಹಾಗಿದ್ರೆ ವಾಟ್ ಯು ಮೀನ್ ಬೈ ಜಿಯೋಗ್ರಫಿ ಅಂತ ಹೇಳೋದಾದ್ರೆ ಇಟ್ಸ್ ಅಗೇನ್ ವೆರಿ ಕ್ಲಿಯರ್, ರೈಟ್. ಇಟ್ಸ್ ಆಕ್ಚುಲಿ ರಿಲೇಟೆಡ್ ಟು ಅಟ್ಮಾಸ್ಫಿಯರ್. ಎದಕ್ಕೆ ಸಂಬಂಧಪಟ್ಟಿದ್ದು ಅಟ್ಮಾಸ್ಫಿಯರ್. ಏನಾಗಿದ್ರೆ ಅಟ್ಮಾಸ್ಫಿಯರ್ ಏರ್ ಅಂತ, ಕರೆಕ್ಟ್. ಇಟ್ಸ್ ಅ ಬ್ಲಾಂಕೆಟ್ ಆಫ್ ಏರ್. ಹಾಗೆ ಏರ್ ಇಸ್ ಅಗೇನ್, ಸೊ ಏರ್ ಜೊತೆ ಅಷ್ಟೇ ಇರುತ್ತಾ, ಇಟ್ ಇಸ್ ಆಕ್ಚುಲಿ ಇನ್ಫ್ಲೂಯೆನ್ಸ್ಡ್ ಬೈ ಟೆಂಪರೇಚರ್. ಇಟ್ ಈಸ್ ಟೆಂಪರೇಚರ್ ಇನ್ಫ್ಲೂಯೆನ್ಸಸ್ ದಿ ಪ್ರೆಷರ್, ಪ್ರೆಷರ್ ಇನ್ಫ್ಲೂಯೆನ್ಸಸ್ ದಿ ಟೆಂಪರೇಚರ್, ರೈಟ್. ಅದೇ ರೀತಿಯಾಗಿ ಬೇರೆ ಬೇರೆ ಮಾಸ್ ಇರಬಹುದು, ಗ್ರಾವಿಟಿ ಇರಬಹುದು, ರೈಟ್. ಸೊ ಇವೆಲ್ಲವನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ದಮ್ ಆಸ್ ಅ ಫಿಸಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಫಿಸಿಕಲ್ ಪ್ಯಾರಾಮೀಟರ್ಸ್ ಆರ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಅದೇ ವಾಟ್ ಯು ಮೀನ್ ಬೈ ಇಲ್ಲಿ ಜಿಯೋಗ್ರಫಿ ಅಂತ ಅಂದ್ರೆ, ಸೊ ನಾರ್ಮಲಿ ವಿ ಡಿಸ್ಕಸ್ ಅಬೌಟ್ ದಿ ಹೌ ದೀಸ್ ಫ್ಯಾಕ್ಟರ್ಸ್, ರೈಟ್, ಅಫೆಕ್ಟ್ ಈಚ್ ಅದರ್. ಈಗ ಫಾರ್ ಎಕ್ಸಾಂಪಲ್ ಇವೆಲ್ಲ ಫ್ಯಾಕ್ಟರ್ಸ್ ಇಫ್ ದೇ ಅಫೆಕ್ಟ್, ಈ ಫಿಸಿಕಲ್ ಫ್ಯಾಕ್ಟರ್ಸ್ ಏನಾದ್ರು ಓಕೆ ಎನ್ವಿರಾನ್ಮೆಂಟ್ ಮೇಲೆ ಅಥವಾ ಕ್ಲೈಮೇಟ್ ಮೇಲೆ ಏನಾದ್ರು ಅಫೆಕ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಅ ಕ್ಲೈಮೆಟಾಲಜಿ. ಎಂದು ಕರಿತೀವಿ ನಾವು ಕ್ಲೈಮೆಟಾಲಜಿ ಅಂತ ಹೇಳಿ ಕರಿತೀವಿ. ಇದೇ ಫಿಸಿಕಲ್ ಫ್ಯಾಕ್ಟರ್ಸ್ ಇಫ್ ದೇ ಇನ್ಫ್ಲೂಯೆನ್ಸ್ ಓಕೆ ಓಷನ್ ಅಂಡ್ ಓಷನಿಕ್ ಮೆಕ್ಯಾನಿಸಮ್, ಇಟ್ ಈಸ್ ಕಾಲ್ಡ್ ದಿ ಓಷನೋಗ್ರಫಿ ಅಂತ ಹೇಳಿ ಕರಿತೀವಿ, ರೈಟ್. ಓಷನೋಗ್ರಫಿ. ಅದೇ ತರ ದ ಇನ್ಫ್ಲೂಯೆನ್ಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ಓವರ್ ದಿ ಫಾರ್ಮೇಶನ್ ಆಫ್ ದಿ ಸಾಯಿಲ್ ಅಥವಾ ಪೆಡೋಜೆನೆಸಿಸ್ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ದೆನ್ ಇಟ್ ಇಸ್ ಆಲ್ಸೋ ಓಕೆ ಅದನ್ನ ನಾವೇಂತ ಕರಿತೀವಿ ಪೆಡಾಲಜಿ ಅಂತ ಹೇಳಿ ಕರಿತೀವಿ. ಅದು ವೆರಿ ಮೈ ಪಾಯಿಂಟ್ ಇಸ್ ಅ ಪೆಡಾಲಜಿ ಅಂತ ಹೇಳಿ ಕರಿತೀವಿ, ರೈಟ್. ಒಂದು ವೇಳೆ ಇದೇ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸೊ ಹೌ ಓಕೆ ಎನ್ಹಾನ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಮ್ಯಾನ್ ಕೈಂಡ್ ಅಂಡ್ ದಿ ಎನ್ವಿರಾನ್ಮೆಂಟ್, ಅದನ್ನ ನಾವು ಹ್ಯೂಮನ್ ಬಯೋ ಜಿಯೋಗ್ರಫಿ, ಹ್ಯೂಮನ್ ಬಯೋ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ಅದು ನಾವು ಇನ್ನೊಂದು ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಇವು ಎಲ್ಲದರ ಇವೆಲ್ಲವೂ ಕೂಡ ಯಾವ್ದರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದಾವೆ. ಆಮೇಲೆ ಇನ್ನೊಂದು ನೀವು ಹೇಳ್ಬೋದು ಜುವಾಲಜಿ ಕೂಡ ಇನ್ನೊಂದು, ಇವನ್ ಜುವಾಲಜಿ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್. ಫಾರ್ ಎಕ್ಸಾಂಪಲ್ ಹೇಳಿದಲ್ಲ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿದೆ, ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿದೆ, ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿದೆ, ಫ್ಲೂವಿಯಲ್ ಲ್ಯಾಂಡ್, ಇವೆಲ್ಲ ಏನಾಗಿದ್ರೆ ದ ಫಿಸಿಕಲ್ ಪ್ಯಾರಾಮೀಟರ್ಸ್ ಟೆಂಪರೇಚರ್, ಪ್ರೆಷರ್, ಮಾಸ್, ಹ್ಯೂಮಿಡಿಟಿ, ಓಕೆ ಇವೆಲ್ಲವೂ ಕೂಡ ಅಫೆಕ್ಟ್ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಅದನ್ನು ಕೂಡ ನಾವಿಲ್ಲಿ ಜಿಯೋ ಮಾರ್ಫಾಲಜಿ ಒಳಗೆ ಆಡ್ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆ. ಆಕ್ಚುಲಿ ಜುವಾಲಜಿಯ ಪಾಯಿಂಟ್ ಇದು, ಬಟ್ ಅವೇಬರ್ ಇವನ್ ಈ ಪ್ಯಾರಾಮೀಟರ್ಸ್ ಗಳಲ್ಲಿ ಅಫೆಕ್ಟ್ ಮಾಡೋದ್ರಿಂದ ಇವನ್ ಆಲ್ಸೋ ಯು ಕ್ಯಾನ್ ಬಿ ಟೇಕನ್, ಓಕೆ ಅದನ್ನು ಕೂಡ ಇಲ್ಲಿ ತಗೋಬಹುದು ಆಸ್ ಅ ಪಾರ್ಟ್ ಆಫ್ ದಿ ಓಕೆ ಯಾವುದು ಜಿಯೋಗ್ರಫಿ. ಬಟ್ ಆಲ್ಮೋಸ್ಟ್ ಜಿಯಾಲಜಿ ಪಾರ್ಟ್ ಗೊತ್ತಿರಲಿ.
ಅರ್ಥ ಆಯ್ತಲ್ಲ, ಬಹಳ ಚೆನ್ನಾಗಿದೆ ಅದು. ಕ್ರಸ್ಟ್ ಅಂದ್ರೆ ಏನು, ಕ್ರಸ್ಟ್ ಥಿನ್ನಿಂಗು, ಕ್ರಸ್ಟ್ ಥಿಕ್ನಿಂಗು. ಓಕೆ, ಒಳ್ಳೊಳ್ಳೆ ಟಾಪಿಕ್ಸ್ ಇದಾವಲ್ಲ ಒಳ್ಳೆ, ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಚೆನ್ನಾಗಿ ಇರಬೇಕಾಗ್ತದೆ, ಹೌದಲ್ಲ. ಯಾಕಂದ್ರೆ ಇಂಡಿಯನ್ ನೀವು ನೋಡ್ಬಿಟ್ರೆ ವಿ ಹ್ಯಾವ್ ದ ಸಿಂಟ್ಯಾಕ್ಸಿಯಲ್ ಪೆನ್ಸ್. ಫಾರ್ ಎಕ್ಸಾಂಪಲ್ ಎರಡು ಸೈಡ್ ಅನ್ನ ನೀವು ನೋಡಿದ್ರೆ, ವಿ ಹ್ಯಾವ್ ದಿ ನಮ್ಚಾ ಪರ್ವ ಅಂಡ್ ದಿ ಗಂಗಾ ಪರ್ವತ ಎರಡನ್ನ ನೋಡಿದ್ರೆ ಯಾಕೆ ಹೈಟ್ ಇದಾವ ಕಂಪೇರ್ ಟು ಅದರ್ ರೀಸನ್ಸ್, ರೈಟ್. ಅವೆಲ್ಲ ಒಳ್ಳೆ ಕಾನ್ಸೆಪ್ಟ್ಸ್ ಇದೆ. ಆಮೇಲೆ ಪಮೀರ್ ನಾಟ್ ಯಾಕೆ, ಹೌದಲ್ಲ, ಅದು ಯಾಕೆ. ಓಕೆ, ಅದು ಕೂಡ ವಿಲ್ ಸಿ ದಟ್. ಅರ್ಥ ಆಯ್ತಲ್ಲ. ಹಾಗಾದ್ರೆ ಇದು ಜಿಯೋ ಮಾರ್ಫಾಲಜಿ ಕೂಡ ಬಗ್ಗೆ ಗೊತ್ತಿರ್ಬೇಕು, ರೈಟ್. ಹಾಗಾದ್ರೆ ಇವೆಲ್ಲವೂ ಕೂಡ ಯಾರು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಒಂದು ಓಕೆ ಸೆಟಲ್ಮೆಂಟ್. ಸೆಟಲ್ಮೆಂಟ್ ಅಂದ್ರೆ ಏನು, ವಾಸಸ್ಥಾನ ಮೀನ್ಸ್ ಪೀಪಲ್. ಹಾಗಾದ್ರೆ ಇದನ್ನೇ ವಿ ಕಾಲ್ ಎಸ್ ಹ್ಯೂಮನ್ ಜೋಗ್ರಫಿ ಅಂತ ಹೇಳಿ ಕರಿತೀವಿ. ಎಸ್, ವಿ ಕಾಲ್ ಇಟ್ ಇಸ್ ಹ್ಯೂಮನ್ ಜಿಯೋಗ್ರಫಿ. ಅದ್ರೊಳಗೆ ಪಾಪ್ಯುಲೇಷನ್ ಜೋಗ್ರಫಿ, ರೀಜನಲ್ ಜೋಗ್ರಫಿ ಅವೆಲ್ಲವೂ ಬರ್ತವೆ. ಅರ್ಥ ಆಯ್ತಾ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಒಳಗ ನಾನು ಸಿಂಪಲ್ ಆಗಿ ಹೇಳಿ ನಿಮ್ಗೆ. ಹಾಗಿದ್ರೆ ಹಾಗಿದ್ರೆ ಇವತ್ತಿನ ಕ್ಲಾಸ್ ಏನ್ ಅರ್ಥ ಮಾಡ್ಕೊಂಡ್ರಿ, ಎಸ್, ಇಂಟ್ರೊಡಕ್ಷನ್ ಟು ಜೋಗ್ರಫಿ, ದಟ್ಸ್ ಇಟ್, ರೈಟ್. ಇಂಟ್ರೊಡಕ್ಷನ್ ಟು ಜಿಯೋಗ್ರಫಿ, ಕರೆಕ್ಟಾ. ಹಾಗಾದ್ರೆ ಇದು ಅರ್ಥ ಆಗ್ಬೇಕು ಅಂತಂದ್ರೆ ಏನೇನ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಓಕೆ ವಾಟ್ ಯು ಮೀನ್ ಬೈ ಜಿಯೋಗ್ರಫಿ ಗೊತ್ತಾಯ್ತು, ಕರೆಕ್ಟಾ. ಜಿಯೋಗ್ರಫಿ. ವಾಟ್ ಯು ಮೀನ್ ಬೈ ಜುವಾಲಜಿ, ಜುವಾಲಜಿ. ಆಮೇಲೆ ಅದೇ ರೀತಿಯಾಗಿ ಕಾಂಪೋನೆಂಟ್ಸ್ ಆಫ್ ಜಿಯೋಗ್ರಫಿ, ಅದೇ ಜಿಯೋಗ್ರಫಿಯ ಕಾಂಪೋನೆಂಟ್ಸ್ ಆಫ್, ರೈಟ್, ಜಿಯೋಗ್ರಫಿ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ, ರೈಟ್. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ, ರೈಟ್. ಆಮೇಲೆ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಷ್ಟು, ಅರ್ಥ ಆಯ್ತಲ್ಲ. ಏನಿ ಟೆಂಪರೇಚರ್, ಪ್ರೆಷರ್, ಹೌ ದೇ ಇನ್ಫ್ಲೂಯೆನ್ಸ್ ಈಚ್ ಅದರ್, ಅದನ್ನ ನಾವು ಎದು ಕರಿತೀವಿ ಫಿಸಿಕಲ್ ಜಿಯೋಗ್ರಫಿ. ಇನ್ನೊಂದು ಹ್ಯೂಮನ್ ಜಿಯೋಗ್ರಫಿ, ಕರೆಕ್ಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಮ್ಗೆ ಹಾಗೆ ಗೊತ್ತಾಯಿತು, ಕಾಸ್ಮಾಲಜಿ, ರೈಟ್. ಯೂಶುವಲಿ ಕಾಸ್ಮಾಲಜಿಯಿಂದ ಶುರು ಮಾಡಬೇಕು. ಯಾಕಂದ್ರೆ ನಾವು ಏನು ಓದ್ತೀವಿ ಅಂತಂದ್ರೆ ಹೇಳಿದೆ ನಿಮ್ಗೆ ಸ್ಟಾರ್ ಬಗ್ಗೆ. ಸ್ಟಾರ್ ಅಂದ್ರೆ ನಾವು ಎಕ್ಸಾಂಪಲ್ ಸನ್ ಅಂತ ಬಂದಾಗ ಪ್ಲಾನೆಟ್ಸ್, ಪ್ಲಾನೆಟ್ಸ್ ಅಂತ ಬಂದಾಗ ನಮ್ಮ ಮಮ್ಮಿ ಅರ್ತ್, ಕರೆಕ್ಟ್. ಫಸ್ಟ್ ಅರ್ತ್ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು. ಲೈಕ್ ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ಲ್ಯಾಂಗಿಟ್ಯೂಡ್ಸ್ ಅಂದ್ರೆ ಏನು. ಓಕೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಓಕೆ, ಡೇಟ್ ಲೈನ್ ಏನದು, ಅರ್ಥ ಆಗ್ತಾ ಇದೆಯಾ. ಅದೇ ತರನಾಗಿ ಅದನ್ನ ಯಾರು ಫಿಕ್ಸ್ ಮಾಡ್ತಾರೆ, ಇಂಡಿಯಾದಲ್ಲಿ ಹೌ ಮೆನಿ ಟೈಮ್ ಜೋನ್ಸ್ ವಿ ಹ್ಯಾವ್, ಟೈಮ್ ಜೋನ್ಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾರು ಅದನ್ನ ಡಿಸೈಡ್ ಮಾಡ್ತಾರೆ. ಓಕೆ, ಚಾಯ್ ಬಗಾನ್ ಟೈಮ್ ಜೋನ್ ಅಂದ್ರೆ ಏನು, ಅದು ಎಡಿಮೈ, ಇವನು ಕೂಡ ಲ್ಯಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಲ್ಲಿ ನಾವು ಹೇಳ್ಬೇಕಾಗ್ತದ. ಅದೇ ರೀತಿಯಾಗಿ ಇನ್ನೊಂದು ರೊಟೇಷನ್ ಅಂಡ್ ರೆವಲ್ಯೂಷನ್. ಓಕೆ, ರೊಟೇಷನ್ ಅಂಡ್ ರೆವಲ್ಯೂಷನ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮಿಲನ್ಕೋವಿಚ್ ಟೆಕ್ನಿಕ್ ಅಂತ ಹೇಳಿ ಬರ್ತದ, ರೈಟ್. ಮಿಲನ್ಕೋವಿಚ್ ಥಿಯೋರಿ ಅಂತ ಕರೀತೀವಿ. ಓಕೆ, ಮಿಲನ್ಕೋವಿಚ್ ಥಿಯೋರಿ. ಆಬ್ಲಿಕ್ವಿಟಿ ಅಂದ್ರೆ ಏನು, ಹೌದಾ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಕ್ಚುಲಿ ಏನಾಗುತ್ತೆ, ಟಿಲ್ಟ್ ಆಗೈತಿ, ರೆಡಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಅಂತ ಅನ್ಕೊಳ್ಳಿ, ಬಟ್ ಇದನ್ನ ಯಾವುದು ನಾರ್ಮಲ್ ಆಕ್ಸಸ್ ಇದು, ಕರೆಕ್ಟ್. ಇದನ್ನ ಇಷ್ಟು, ಇದು ಆಕ್ಚುಲಿ 23.5 ಡಿಗ್ರಿ, ರೈಟ್. 23.5 ಯಾವ್ದಕ್ಕೆ ಇದು ನಾರ್ಮಲ್, ಮತ್ಲಬ್ ವರ್ಟಿಕಲ್ಗೆ. ವೈ ಇಟ್ ಈಸ್ ಸೊ. ಹಾಗೆ ಇದು ಚೇಂಜ್ ಆಗುತ್ತೆ, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಇದನ್ನು ಆಬ್ಲಿಕ್ವಿಟಿ ಅಂತ ಹೇಳಿ ಕರಿತೀವಿ. ಅದೇ ತರ ಎಸೆಂಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ಮತ್ಲಬ್ ಜೋ ಅರ್ಥ ಏನೈತಿ, ಸೂರ್ಯನ ಸುತ್ತ ಏನು ರಿವಾಲ್ವ್ ಮಾಡ್ತಾ ಇತ್ತಲ್ಲ, ಹಾಗಾದ್ರೆ ಯಾವ ಶೇಪ್ ಅಲ್ಲಿ ಇದು ಆಕ್ಚುಲಿ ಯಾವುದು, ಯಾವ ತರ ಆರ್ಬಿಟ್ ಹಾಕ್ತಾ ಇದ್ದು, ಓಕೆ, ಎಲಿಪ್ಟಿಕಲ್. ಹಾಗೆ ಎಲಿಪ್ಟಿಕಲ್ ಆರ್ಬಿಟೇ ಇರುತ್ತಾ, ಸರ್ಕ್ಯುಲರ್ ಬರುತ್ತಾ, ಅದು ಕೂಡ ಗೊತ್ತಿರಬೇಕು, ರೈಟ್. ಅದೇ ರೀತಿ ಇನ್ನೊಂದು, ಸೊ ಅರ್ಥ ತನ್ನ ಇದರಲ್ಲಿ ರೊಟೇಟ್ ಮಾಡ್ತಾ ಐತಿ, ಕರೆಕ್ಟಾ. ಸೊ ಅದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಇವೆಲ್ಲವೂ ಕೂಡ ಇನ್ಫ್ಲೂಯೆನ್ಸ್ ಅಥವಾ ಚೇಂಜ್ ಆಗ್ತಾವ ಅನ್ನೋದನ್ನ ಮಿಲನ್ಕೋವಿಚ್ ಅವರು ಹೇಳಿದ್ದಾರೆ, ರೈಟ್. ಅದನ್ನ ಅರ್ಥನ ಹೇಳ್ಬೇಕಾದಾಗ ತಿಳ್ಕೋಬೇಕು. ಆಮೇಲೆ ಇದೇ ಅರ್ಥ ಒಳಗ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಾವೇನ್ ಹೇಳಿದ್ವಿ, ಮಿಲನ್ಕೋವಿಚ್. ಇನ್ನೊಂದು ಇಂಪಾರ್ಟೆಂಟ್ ನೀವೇನ್ ಓದ್ಕೋಬೇಕು ಅಂದ್ರೆ ನಿಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅದು ಕೂಡ ತುಂಬಾ ಸಾರಿ ಕೇಳ್ತಾರ. ಓಕೆ, ಟೈಡಲ್ ಲಾಕಿಂಗ್. ಓಕೆ, ದ ರಿಲೇಶನ್ಶಿಪ್ ಬಿಟ್ವೀನ್ ಅರ್ತ್ ಅಂಡ್ ಮೂನ್ ಯಾವ ತರ ಇದೆ, ಹೌದಾ. ನಾರ್ಮಲಿ ವಿ ಕ್ಯಾನ್ ಓನ್ಲಿ ಏಬಲ್ ಟು ಸಿ ಒನ್ ಸೈಡ್ ಆಫ್ ದ ಮೂನ್, ಯಾಕೆ. ಓಕೆ, ಎಕ್ಲಿಪ್ಸ್ ಗಳಂದ್ರೇನು, ಲೂನಾರ್ ಎಕ್ಲಿಪ್ಸ್ ಅಂದ್ರೆ ಏನು, ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಏನು, ಇವೆಲ್ಲವೂ ಕೂಡ ನೀವು ಅರ್ಥ ಮತ್ತು ಸನ್ ರಿಲೇಶನ್ಶಿಪ್ ಹೋಗ್ಬೇಕಾದಾಗ ಓದ್ರಿ. ಒಂದೇ ದ ಟೈಡ್ಸ್. ಓಕೆ, ಟೈಡ್ಸ್ ಅಂತ ಏನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ, ಬಟ್ ಅಲ್ಲಿ ಏನ್ ಕೇಳ್ತಾರೆ, ಸ್ಪ್ರಿಂಗ್ ಟೈಡ್ ಅಂದ್ರೆ ಏನು, ಅಥವಾ ನಿಮ್ಮ ನಿಪ್ ಟೈಡ್ ಅಂದ್ರೆ ಏನು. ಓಕೆ, ಸೊ ಈ ತರ ಕ್ವೆಶನ್ಸ್, ಎಬ್ ಟೈಡ್ ಅಂದ್ರೆ ಏನು, ಅಥವಾ ಸ್ಪ್ರಿಂಗ್ ಟೈಡ್ ಏನು, ನೀಪ್ ಟೈಡ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾರೆ. ಸೊ ಅದು ಬಿಟ್ರೆ ಮತ್ತೇನು ಅಷ್ಟೇ ಡೆಪ್ತ್ ಏನು ಕೇಳಂಗಿಲ್ಲ ನಿಮಗೆ. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್, ರೈಟ್. ಸೊ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬಟ್ ಇಲ್ಲಿ ಕಾಸ್ಮಾಲಜಿ ಒಳಗೆ ಬೇರೆ ಬೇರೆ ಇದಾವೆ. ನಾ ಹೇಳಿದಲ್ಲ, ಬ್ಲ್ಯಾಕ್ ಹೋಲ್ ಬಗ್ಗೆ, ಕ್ವಾಸರ್ಸ್ ಬಗ್ಗೆ, ಪಲ್ಸರ್ಸ್ ಬಗ್ಗೆ, ಮೈಕ್ರೋವೇವ್ ಬ್ಯಾಕ್ ಗ್ರೌಂಡ್ ಬಗ್ಗೆ, ರೈಟ್. ಸೊ ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗು. ಆಲ್ರೆಡಿ UPSC ಪ್ರಿಲಿಮ್ಸ್ ಎಲ್ಲ ಕೇಳ್ಯಾರ. ದಟ್ ಮೀನ್ಸ್ ಆಫ್ ನಿಮ್ಗೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಅವುಗಳನ್ನ ಕೇಳ್ತಕ್ಕಂಥ ಚಾನ್ಸ್ ಬಹಳ ಐತಿ.
ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಕ್ಲಿಯರಾ? ಹಾಗಾದ್ರೆ ಒಂದು ಐಡಿಯಾ ಬಂತು ಅಂತ ಅನ್ಕೊಂತೀನಿ ಏನೇನು ಓದ್ಬೇಕು. ಹಾಗಾದ್ರೆ ನಾನು ಬೇಕಾದ್ರೆ ಸರ್ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಎಲ್ರಿಗೂ ಲ್ಯಾಟಿಟ್ಯೂಡ್ ಅಂದ್ರೆ ಏನು, ಲ್ಯಾಂಗಿಟ್ಯೂಡ್ ಅಂದ್ರೆ ಏನು, ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ. ಹಾಗಾಗಿ ನಾನು ಬೇಕಾದ್ರೆ ಆಕ್ಚುಲಿ ನಾನು ಜಿಯೋಮಾರ್ಫಾಲಜಿಯನ್ನು ತಗೊಂಡ್ಬರ್ತೀನಿ. ಓಕೆ, ಜಿಯೋಮಾರ್ಫಾಲಜಿ ತಗೊಂಡ್ಬರ್ತೀನಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್, ರೈಟ್? ಓಕೆ, ದ ಹೋಲ್ ಜಿಯೋಮಾರ್ಫಾಲಜಿ ಬರೋದಿಲ್ಲ, ಬಟ್ ಅದನ್ನ ಏನ್ ಮಾಡ್ತೀನಿ, ಥೀಮ್ಸ್ ತಗೊಂಡ್ಬರ್ತೀನಿ. ಲೈಕ್ ಅರ್ತ್ ಕ್ವೇಕ್ಸ್ ಒಂದ್ ಥೀಮ್ ಇರ್ಬೋದು, ಅಥವಾ ಅರ್ತ್ ಕ್ವೇಕ್ಸ್ ಅಥವಾ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಒಂದು ಥೀಮ್ ಇರ್ಬೋದು, ಅಥವಾ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ನ ಒಂದು ಥೀಮ್ ಇರ್ಬೋದು. ಸೊ ಈ ತರ ಥೀಮ್ ಬೇಸ್ಡ್ ವಿ ವಿಲ್ ಡಿಸ್ಕಸ್. ಆಮೇಲೆ ಇನ್ನೊಂದು ಲ್ಯಾಂಡ್ ಫಾರ್ಮ್ಸ್ ನಾನು ಹೇಳೋದ್ಬಿಟ್ಟೆ, ದ ಸೂಡೋ ವೋಲ್ಕ್ಯಾನಿಕ್. ಇದು UPSC ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ. ನಾಳೆ ನಿಮ್ಮ ಎಕ್ಸಾಮ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ಸ್ ಈಸ್ ಆರ್, ಓಕೆ, ಸೂಡೋ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿ ಕೇಳ್ಬೋದು. ಸೊ ಅದು ಯಾವ್ದಿದೆ, ಅದು ಯಾಕೆ ಫಾರ್ಮ್ ಆಗ್ತದೋ ಅದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಐ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ದ ಸೆಷನ್. ಅರ್ಥ ಆಯ್ತಲ್ಲ? ಇದೇ ತರ ಚೆನ್ನಾಗಿ ಹೋದ್ರಿ, ಸಪೋರ್ಟ್ ಮಾಡ್ರಿ. ಓಕೆ, ಡೆಫಿನೆಟ್ಲಿ ನನ್ನ ಕೈಲಿ ಏನು ಸಾಧ್ಯ, ಓಕೆ, ನನ್ನ ಹತ್ರ ಏನದು ನಾಲೆಜ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಅನ್ಕೊಂಡಿದ್ದನ್ನ ನೀವು ನಿಮ್ಮ ಜೀವನದೊಳಗೆ ಅಚೀವ್ ಮಾಡಿ. ಥ್ಯಾಂಕ್ ಯು.